ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ರಾಜ್ಯದಲ್ಲಿ ಏನಾಗ್ತಿದೆ ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವಿಸ್ತಾ ಇದೆ. ಒಂದಲ್ಲ ಒಂದು ಪ್ರಕರಣ, ಒಂದಲ್ಲ ಒಂದು ಘಟನೆಗಳು ಜನಸಾಮಾನ್ಯರನ್ನ ಗೊಂದಲಕ್ಕೀಡು ಮಾಡ್ತಾ ಇದೆ. ಯಾವ ರೀತಿಯ ಆಡಳಿತದಲ್ಲಿ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟು ಹಾಕೋ ಹಾಗೆ ಮಾಡಿದೆ. ನೋಡಿ, ಇದೆಲ್ಲದರ ನಡುವೆ ಬಿಜೆಪಿ ಕಾರ್ಯಕರ್ತೆಯ ವಿವಸ್ತ್ರ ವಿವಾದ ಅನ್ನೋದು ಮತ್ತೊಂದು ಪ್ರಕರಣವಾಗಿ ಪರಿಗಣಿಸಿಕೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ, ನೀವು ಆ ದೃಶ್ಯದಲ್ಲಿ ಕೆಲವೊಂದು ಸ್ಪಷ್ಟವಾಗಿ ಗಮನಿಸಿದರೆ ಹಲವಾರು ವಿಚಾರಗಳು ಗೊತ್ತಾಗುತ್ತೆ. ಬಹಳ ದೊಡ್ಡ ಜಟಾಪಟಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಆಕೆ ಸುಜಾತಾ ಹಂಡಿ ಪೊಲೀಸ್ ವಾಹನವನ್ನು ಹತ್ತುವ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮಾನವೀಯ ಮೌಲ್ಯಗಳಿರುವಂತಹ ಪೊಲೀಸರು ಕೂಡ ಹೇಳ್ತಾರೆ, ಅಳಬೇಡ, ಹತ್ತು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆಕೆ ಕೂಡ ಪೊಲೀಸ್ ವಾಹನವನ್ನು ಹತ್ತಿದ ನಂತರದ ಸಂದರ್ಭದಲ್ಲಿ ಬಟ್ಟೆಯನ್ನು ಕಿತ್ತೆಸೆದಂಥ ಪ್ರಕರಣ ಕೂಡ ನಡೆದಿದೆ. ಅಂದರೆ ಆ ದೃಶ್ಯದಲ್ಲಿ ಅಸಲಿ ಸತ್ಯ ಕೂಡ ಗೊತ್ತಾಗುತ್ತೆ. ಇದೆಲ್ಲದರ ನಡುವೆ ಯಾವುದೇ ಪ್ರಕರಣ ಆಗಲಿ, ಅದಕ್ಕೊಂದು ರಾಜಕೀಯ ಹೇಳಿಕೆಗಳನ್ನು ಆಡಳಿತ ಮತ್ತು ಪ್ರತಿಪಕ್ಷದ ನಾಯಕರು ಕೊಡ್ತಾರೆ ನೋಡಿ, ಆವಾಗ ಈ ಪ್ರಕರಣಗಳು ಮತ್ತೊಂದು ಮಜಲುಗಳನ್ನು ಪಡ್ಕೊಳ್ಳುತ್ತೆ. ಎಲ್ಲವೂ ರಾಜಕೀಕರಣ ಆಗಿಬಿಡುತ್ತೆ. ಮಾನವೀಯ ಮೌಲ್ಯಗಳಿಗೆ ಇಲ್ಲಿ ಬೆಲೆ ಇಲ್ಲದಂತಾಗಿದೆ. ಸ್ವಾರ್ಥ ಅನ್ನೋದು ಹೆಚ್ಚಾಗಿದೆ. ರಾಜಕಾರಣ ಅನ್ನೋದು ಇವತ್ತು ಸೇವೆಯಾಗಿ ಉಳ್ಕೊಂಡಿಲ್ಲ. ಜನಸಾಮಾನ್ಯರ ಹಿತವನ್ನು ಕಾಯಬೇಕಾಗಿರುವಂಥ ಆಡಳಿತ ಮತ್ತು ವಿಪಕ್ಷಗಳು ಯಾವ ದಿಕ್ಕಿನಲ್ಲಿ ಹೋಗ್ತಿದ್ದಾವೆ ಅನ್ನೋದರ ಕುರಿತಂತೆ ಇವತ್ತು ಚರ್ಚೆ ಮಾಡುವಂಥ ಅನಿವಾರ್ಯ ಸ್ಥಿತಿ ಬಂದೊದಗಿದೆ. ಇದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ನೋಡಿ, ಸುಜಾತಾ ಹಂಡಿ ಅವರ ಮೇಲೆ ಎಸಗಿದಂತಹ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಹಿಳೆಯರಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ವಾ, ಅವರನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳುವಂಥ ಪೊಲೀಸ್ ವ್ಯವಸ್ಥೆ ಇಲ್ವಾ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇದೆಲ್ಲದರ ಜೊತೆಗೆ ನೀವು ಗಮನಿಸಬಹುದು, ಸುವರ್ಣ ಸೇರಿದಂತೆ ಹಲವರ ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಕಿಚ್ಚು ಹಚ್ಚಿದೆ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ವಿವಾದ. ಸುವರ್ಣ ಕಲ್ಲಕುಂಟ ಸೇರಿದಂತೆ 9 ಮಂದಿಯ ವಿರುದ್ಧ FIR ದಾಖಲಾಗಿದೆ. ನೋಡಿ, ಹುಬ್ಬಳ್ಳಿ ಕಾಂಗ್ರೆಸ್ ಪಾಲಿಕೆ ಸದಸ್ಯೆ ಈ ಸುವರ್ಣ. ನೋಡಿ, ಯಾವಾಗ ಸುಜಾತಾ ಹಂಡಿ ಅವರನ್ನು ಹೇಗೆ ನಡೆಸ್ಕೊಂಡಿದ್ದಾರೆ ಪೊಲೀಸ್ನವರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇವತ್ತು ಕೆಂಡ ಆಗಿಬಿಟ್ಟಿದೆ. ರಾಜ್ಯ ಸರ್ಕಾರದ ವಿರುದ್ಧ ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಪೊಲೀಸ್ ವಾಹನದಲ್ಲಿ ಬಟ್ಟೆಯನ್ನು ಕಿತ್ತೆಸೆದು ಬಿಟ್ಟರು ಬಿಜೆಪಿಯ ಆ ಕಾರ್ಯಕರ್ತೆ. ಆ ದೃಶ್ಯ ಕೂಡ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಇದೆಲ್ಲದರ ನಡುವೆ ನಾಳೆ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಹುಬ್ಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಬೇಕಿತ್ತಾ ಈ ಥರದ ರಾಜಕೀಯ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಪೊಲೀಸರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಂತ್ರಸ್ತೆ ನಿವಾಸಕ್ಕೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಬಿಜೆಪಿ ಮಾಡ್ತಿರುವಂಥ ರಾಜಕೀಯ ಸರಿ ಇಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಘಟನೆಯನ್ನು ಧಾರವಾಡದಲ್ಲಿ ಬಿಜೆಪಿ ಪ್ರತಿಭಟನೆಯ ಮೂಲಕ ಖಂಡಿಸಿದೆ. ಯಾವ ಕಾರಣಕ್ಕಾಗಿ ಈ ಮಟ್ಟಿಗಿನ ರಾಜಕೀಯ? ಇಂಥ ತಳಮಟ್ಟದ ರಾಜಕೀಯದಿಂದ ನೀವೇನು ಸಾಧನೆ ಮಾಡುತ್ತೀರಿ? ನಾವಿಷ್ಟು ವರ್ಷಗಳ ಕಾಲ ನೋಡಿ ಗಮನಿಸಬಹುದು, ಭ್ರಷ್ಟಾಚಾರ ಇರ್ಬೋದು, ಅಧಿಕಾರದ ಹಪಹಪಿತನ ಇರ್ಬೋದು, ಕುರ್ಚಿ ಕಾದಾಟ ಇರ್ಬೋದು, ಹಗರಣಗಳಿರ್ಬೋದು, ಇದೆಲ್ಲದರ ಬಗ್ಗೆ ಮಾತಾಡಿದ್ದೇವೆ, ಆರೋಪ ಪ್ರತ್ಯಾರೋಪಗಳನ್ನು ಆಲಿಸಿದ್ದೇವೆ. ಆದರೆ ಸುಜಾತಾ ಹಂಡಿ ಆಕೆಯನ್ನು ಬಂಧಿಸುವ ಸಂದರ್ಭದಲ್ಲಿ ಆಗಿರುವಂತಹ ಘಟನಾವಳಿಗಳನ್ನು ರಾಜ್ಯದ ಜನ ಎಲ್ಲರೂ ಕೂಡ ನೋಡಿದ್ದಾರೆ. ವೆರಿ ಸಿಂಪಲ್. ನೀವು ಯಾವುದೇ ಒಂದು ಘಟನೆ ಆದಾಗ ಎಂಥ ವ್ಯಕ್ತಿಯೇ ಆಗಿದ್ರೂ ಕೂಡ ಅವರನ್ನು ಬಂಧಿಸಬೇಕು ಅಂದರೆ ಇಷ್ಟೊಂದು ಹರಸಾಹಸ ಪಡುವಂಥ ಅಗತ್ಯವೇ ಇಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ಇಂಥ ಘಟನೆಗಳು ನಡೆದು ಹೋಗಿದೆ. ಹಾಗಾಗಿ ಬಿಜೆಪಿ ಇದನ್ನು ತೀವ್ರ ರೀತಿಯಲ್ಲಿ ಟೀಕೆ ಕೂಡ ಮಾಡಿದೆ. ಏನಾಗ್ತಿದೆ ರಾಜ್ಯದ ಪರಿಸ್ಥಿತಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದೆ. ಕೇವಲ ಬಿಜೆಪಿ ಅಲ್ಲ, ರಾಜ್ಯದ ಬಹುತೇಕ ಜನಸಾಮಾನ್ಯರ ಪ್ರಶ್ನೆ ಕೂಡ ಇದೇ ಆಗಿದೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಹಲವು ನಾಯಕರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಈಗಾಗಲೇ ಹುಬ್ಳಿಯ ಪೊಲೀಸ್ ಕಮಿಷನರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಶಶಿಕುಮಾರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದು ಸಾಕು ಅಂತ ಅನ್ಸುತ್ತೆ. ನಾವು ವರ್ತನೆ ನೋಡ್ರಿ, ಅವ್ರು ಏನ್ ಬೇಕಾದ್ರೂ ಹೇಳ್ಬಹುದು. ಶಶಿಕುಮಾರ್ ಅವರು ಆ ಪರ್ಟಿಕ್ಯುಲರ್ ಕೇಸಲ್ಲಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾವು ವಿವಸ್ತ್ರ ಮಾಡಿಲ್ಲ. ಅವರನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅವರೇ
ಆ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೂ ಒಬ್ಬ ಕಮಿಷನರ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತಂದಾಗ ಇನ್ನು ಅದಕ್ಕಿಂತ ಇನ್ನೇನ್ ಬೇಕಾಗಿದೆ ಅವ್ರಿಗೆ? ರಾಜಕೀಯ ನೋಡಿ, ಎಲ್ಲದರಲ್ಲೂ ರಾಜಕೀಯ ಮಾಡೋದು ಒಳ್ಳೇದಲ್ಲ. ರಾಜಕೀಯ ಮಾಡ್ಲಿ, ಅವ್ರು ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಎಲ್ಲದರಲ್ಲೂ ರಾಜಕೀಯ ಮಾಡಬಾರ್ದು. ಒಬ್ಬ ಹೆಣ್ಮಗಳ ವಿಚಾರದಲ್ಲಿ ಅದನ್ನ ಕೈಗೆತ್ಕೊಂಡು ರಾಜಕೀಯ ಮಾಡೋದಕ್ಕೆ ಹೋಗೋದಿದೆಯಲ್ಲ, ಅದು ಸರಿ ಕಾಣಿಸಲ್ಲ. ಬಿಜೆಪಿ ಆರೋಪ ಮಾಡಿರ್ತಕ್ಕಂಥದ್ದು ಅದು ನನ್ನ ಪ್ರಕಾರ ಮೇಲ್ನೋಟದಲ್ಲಿ ರಾಜಕೀಯವಾಗಿದೆ. ಯಾಕಂದ್ರೆ ನಾನು ಅಲ್ಲೇ ಇದ್ದೆ. ಬೇಕಿದ್ರೆ ನೀವು ನಮ್ಮ ಲೇಡಿ ಪೊಲೀಸಿಗೆ ಆಯಮ್ಮ ಯಾವ ಥರ ಕಚ್ಚಿದಾಳೆ ನಿಮಗೆಲ್ಲ ಮಾಹಿತಿ ಇದೆ, ನಮ್ಮ ಪೂರ್ಣ ಮಾಹಿತಿ ಇದೆ. ಐ ಆಮ್ ನಾಟ್ ಫೇವರಿಂಗ್ ವಾಂಟಿಂಗ್ಲಿ ನಾನು ಯಾರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಇನ್ವಾಲ್ವ್ ಇದ್ದರೆ ನಾನು ಖಂಡಿತ ಒಪ್ಕೊಳ್ತಾ ಇದ್ದೆ. ಇದರಲ್ಲಿ ಯಾವುದೇ ರೀತಿಯಾದಾಗಿ ನಮ್ಮ ಹೆಣ್ಮಕ್ಳು ಸುಮಾರು 10 ಲೇಡಿ ಕಾನ್ಸ್ಟೇಬಲ್ಸ್ಗೆ ಹೋದರೆ ಒಬ್ಬಳಿಗೆ ಆಯಮ್ಮ ಒದ್ದಿರೋದು ನೆಕ್ ಪ್ರಾಬ್ಲಮ್ ಆಗಿದೆ, ಕೆಲವರು ಕೈ ಇಂಜುರಿ ಆಗಿದೆ, ಇಬ್ಬರಿಗೆ ಯಾವ ರೀತಿ ಕಚ್ಚಿದಾಳೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ತಮಗಿದೆ. ಐ ಆಮ್ ಹಿಯರ್ ರಿಯಲಿ ಬಿಲೀವ್ ಮಿ, ಐ ಆಮ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಎನಿಬಡಿ, ಬಟ್ ನಿಜಕ್ಕೂ ಅದು ಆಯಮ್ಮ ಮಾಡಿರ್ತಕ್ಕಂಥದ್ದು ಈ ವಿಷಯದಲ್ಲಿ ತಪ್ಪಿದೆ. ಅವರೇ ಸ್ವಯಂ ಪ್ರೇರಿತವಾಗಿ ಆಯಮ್ಮ ಆ ಥರದ್ದು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ನಮ್ಮ ಎಸ್ಪೆಷಲಿ ಲೇಡಿ ಪೊಲೀಸ್ನವರು ಈ ಥರದ್ದು ಯಾವುದೂ ಆ ರೀತಿ ಮಾಡಿಲ್ಲ. ಆಮೇಲೆ ಕರ್ನಾಟಕ ರಾಜ್ಯದ ಹೆಣ್ಮಕ್ಳು ನಮ್ಮ ಲೇಡಿ ಕಾನ್ಸ್ಟೇಬಲ್ಸು ಇಂಥ ಯೋಚನೆ ಕೂಡ ಮಾಡೋಕ್ಕಾಗೋದಿಲ್ಲ, ಮಾಡೋಕ್ಕೆ ಹೋಗೋದಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಿಜೆಪಿ ಆರೋಪ ನೋಡ್ರಿ, ಅಲ್ಲೇ ಆಗಿರ್ತಕ್ಕಂಥದ್ದು ವಿಷಯ ಬೇರೆ ಇದೆ. ನಾವು ಮಾತನಾಡ್ತಿರ್ತಕ್ಕಂಥದ್ದು ಅದೇನು ಬಟ್ಟೆ ಹರಿದಿರ್ತಕ್ಕಂಥದ್ದು ವಿಷಯದಲ್ಲಿ ನಾನು ಮಾತನಾಡಿರ್ತಕ್ಕಂಥದ್ದು ಅಲ್ಲೇ ಆಗಿರ್ತಕ್ಕಂಥ ನಿಜ ಇದೆ, ಅದು ಬೇರೆ. ಇದು ನಾವು ಮಾತನಾಡಿರ್ತಕ್ಕಂಥದ್ದು ಮೇಜರಾಗಿ ಇಶ್ಯೂ ಆಗಿರ್ತಕ್ಕಂಥದ್ದು ಅಲ್ಲೇಕಿಂತ ಜಾಸ್ತಿ ಅದು ಬಟ್ಟೆ ಹರಿದಿರ್ತಕ್ಕಂಥ ವಿಷಯ ಜಾಸ್ತಿ ಇದೆ. ಅಲ್ಲೇ ಆಗಿದ್ದ ವಿಚಾರಕ್ಕೆ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹ ಹೇಳಿ. ಹೌದು, ಅದಿದೆ. ಅದು ಏನಿದೆ ಕಾನೂನು ಪ್ರಕಾರವಾಗಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪಿಸ್ತಿದ್ದಾರೆ, ಅದು ಅಲ್ಲೇ ಏನಾಗಿದೆ, ಅದ್ರ ಮುಂಚೆ ಕಂಟಿನ್ಯೂಸ್ 3 days ಕೇಸ್ ಆಗಿದೆ. ಅದು ಬ್ರದರ್, ಅದು 3 ದಿನ ಕೇಸ್ ಆಗಿದೆ, 3 ದಿನವೂ ಕೇಸ್ ರಿಜಿಸ್ಟರ್ ಆಗಿದೆ. ಅದ್ರ ಬಗ್ಗೆ ನಮ್ದು ಎಳ್ಳೆ ಅಭಿಪ್ರಾಯನೇ ಇಲ್ಲ. ಅದು ತಪ್ಪಾಗಿದ್ದರೆ ಯಾರು ತಪ್ಪಿದ್ದಾರೆ. ಬಟ್ ಇಲ್ಲಿ ಬಿ ಜೆ ಪಿಯವ್ರ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು, ಆ ಹೆಣ್ಮಕ್ಳ ಪರವಾಗಿ ಮಾತನಾಡ್ತಕ್ಕಂಥದ್ದು ಈ ವಿಷಯದಲ್ಲಿ ಅದಕ್ಕೆ ನಾನು ಸಹಮತ ಇಲ್ಲ. ಬಟ್ ಡೆಫಿನೆಟ್ಲಿ ಅದು ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಯಾರು ತಪ್ಪಿದ್ದಾರೆ, ರಿಜಿಸ್ಟರ್ ಅಂತೂ ಆಗಿದೆ ಕೇಸು. ಇನ್ನೇನ ಬೇರೆ ಕೇಸುಗಳು ಬಿಟ್ಟು ಹೋಗಿದ್ರೆ ನಾನೇ ಅಲ್ಲಿದ್ದೀನಿ, ನಾನು ಉಸ್ತುವಾರಿ ಸಚಿವನಿದ್ದೀನಿ, ಖಂಡಿತವಾಗ್ಲೂ ಬೇಕಿದ್ರೆ ನಾನು ಕಾನೂನು ಪ್ರಕಾರವಾಗಿ ಮಾಡಿಸ್ಕೊಡ್ತೀನಿ. ಅದು ನಾಗರಿಕ ಸಮಾಜ ತಲೆ ತಗ್ಗಿಸೋ ರೀತಿಯ ಘಟನೆ. ಹೆಣ್ಮಗಳು ಯಾವ ಪಕ್ಷಕ್ಕೆ ಬೇಕಾದ್ರೂ ಸೇರಿರಲಿಲ್ಲ, ಅದು ಹೆಣ್ಮಗಳನ್ನ ವ್ಯವಸ್ಥೆಗೊಳಿಸೋದು. ಮತ್ತು ಭಾಳ ಮಜಾ ಅಂದರೆ ಕಮಿಷನ್ ಹೇಳಿದ್ರು 307 ಕೇಸ್ ಹಾಕಿದ್ದೀವಿ ಅಂತ. ಯಾರನ್ನೂ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. 307 ಅಂದರೆ ಯಾರನ್ನಾರು ಕೊಲೆ ಮಾಡೋ ಪ್ರಯತ್ನ ಮಾಡಿರ್ಬೇಕಲ್ಲ, ಮಾರಕ ಆಯುಧ ತಗೊಂಡೋಗಿರಬೇಕು, ಮಚ್ಚಲ್ಲೋ ಗನ್ನಲ್ಲೋ ಹೊಡೆದಿರಬೇಕು, ಅವರು ತೀವ್ರವಾಗಿ ಗಾಯಗೊಂಡಿರಬೇಕು, ಆಯ್ತಲ್ಲ, ಅದು 307 ಆಗುತ್ತೆ. ನಾನು ಆಯುಕ್ತರಿಗೆ ಕೇಳಕ್ಕೆ ಬಯಸ್ತೀನಿ, ಯಾರನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು? ಸುಜಾತ ಅಥವಾ ಸುಜಾತ ತಾನೇ, ಸುಜಾತ ಹಂಡಿ, ಯಾರನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು? ನೀವು ನಿಮ್ಮ ದೌರ್ಜನ್ಯವನ್ನು ನೀವು ಸಂತ್ರಸ್ತೆಯ ತಲೆಗೆ ಕಟ್ಟಿ ನೀವು ಇಲಾಖೆಯೇ ನೀವು ಬಚಾವಾಗಬೇಕು ಅಂತ ಬಯಸಿದಿರಿ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸೋ ವಿಷಯ. ಮಾನ್ಯ ಗೃಹ ಸಚಿವರೇ, ನಿಮ್ಮ ಸರ್ಕಾರ ಇದೇನು ತೋರಿಸೋದಕ್ಕಾದರೂ ತಪ್ಪಿತಸ್ಥ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ, ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿ, ಆ ಸಂತ್ರಸ್ತೆ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಮೊಕದ್ದಮೆಗಳನ್ನು ವಾಪಸ್ ತಗೊಳ್ಳಿ, ಮತ್ತು ಇಡೀ ಸಮಗ್ರ ತಮ್ಮ ತನಿಖೆಯನ್ನು ಹಾಲಿ ಮಹಿಳಾ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಿ ಅಂತ ನಾನು ಆಗ್ರಹಿಸ್ತೇನೆ. ತನ್ನನ್ನು ತಾನು ಸಾರ್ವಜನಿಕವಾಗಿ ಬದಲಾಗೋಕ್ಕೆ ಪ್ರಯತ್ನ ಮಾಡ್ತಾ ಹೇಳಿ, ಈಗ ಹೇಳೋದ್ರ ಮೂಲಕ ಒಂದು ಹೆಣ್ಣು ಕುಲವನ್ನೇ ಅಪಮಾನಿಸುವ ಕೆಲಸವನ್ನು ಮಾಡಿದ್ದಾರೆ. ಮೊದಲು ಒಂದು ದಿನ ಪೊಲೀಸರ ಮೇಲೆ ದಾವೆ ಎಲ್ಲ ಸ್ಥಳೀಯ ನಮ್ಮ ಇಲಾಖೆಯ ಡಿಡಿ ಆದ್ರೆ 2ನೇ ದಿನ ಮಾಧ್ಯಮದಲ್ಲಿ ತಾವೇ ಎಲ್ಲ ತೋರಿಸಿದ್ದೀರಾ ಯಾವ ರೀತಿ ಘಟನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಯಾಕಂದ್ರೆ ಬಹಳ ಸೂಕ್ಷ್ಮ ವಿಚಾರ ಇದು. ಮಹಿಳೆ ಅಂತಂದಾಗ ನಾನು ಬಹಳಷ್ಟು ಸೂಕ್ಷ್ಮವಾಗಿ ಸಂವೇದನಶೀಲ ಆಗಿ ನಾನು ಮಾತನಾಡಬೇಕಾಗುತ್ತೆ. ಬಟ್ ಒಂದೇ ಮಾತನ್ನ ಯಾರದೇ ತಪ್ಪು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿದ್ದು ಇನ್ನೊಬ್ಬರು ತಪ್ಪು. ಇಲ್ಲಿ ಹಲವಾರು ಪ್ರಶ್ನೆಗಳಿದ್ದಾವೆ. ಈಗ ಸುಜಾತ ಹಂಡಿ ಅವರನ್ನು ವ್ಯವಸ್ಥೆ ಮಾಡಿದ್ದಾರೆ ಪೊಲೀಸ್ನವರು ಅನ್ನೋದೇ ಆದರೆ ಪೊಲೀಸ್ನವ್ರಿಗೆ ಪ್ರಜ್ಞೆ ಇರಲಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಸ್ವತಃ ಸುಜಾತ ಅವರೇ ತಮ್ಮ ಬಟ್ಟೆಯನ್ನು ಕಿತ್ತೆಸ್ದಿದ್ದಾರೆ ಅನ್ನೋದಾದರೆ ಅವರಿಗೂ ಸಹಿತ ಪ್ರಜ್ಞೆ ಇರಲಿಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ರಾಜ್ಯದಲ್ಲಿ ಏನಾಗ್ತಿದೆ ಅದೆಲ್ಲ ಕೂಡ ಖಂಡಿತವಾಗ್ಲೂ ನಿಮಗೆ ಗೊತ್ತಿದೆ. ಏನಾಗ್ತಿದೆ ಅದು ಒಂದು ಭಾಗ, ಆದರೆ ಯಾಕೆ ಹಿಂಗಾಗ್ತಿದೆ ಇದನ್ನು ಕೂಡ ನಾವು ನೋಡಬೇಕಾಗತ್ತೆ. ಹಾಗಾಗಿ ಇವತ್ತು ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾಗಿರುವಂತಹ ಹನುಮೇಶ್ ಯಾವಗಲ್ ಅವರಿದ್ದಾರೆ. ಸರ್ ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರಿದ್ದಾರೆ. ನಮಸ್ಕಾರ.
ಇನ್ನು ಬಿಜೆಪಿ ವಕ್ತಾರಾಗಿರುವಂಥ ರಾಜೇಶ್ವರಿ ಸಾಲಗಟ್ಟಿ ಅವರಿದ್ದಾರೆ, ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ರಾಜೇಶ್ವರಿ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ನಿಮ್ಮಿಂದಲೇ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸುಜಾತಾ ಹಂಡಿ ಅವರನ್ನು ನಡೆಸಿಕೊಂಡ ರೀತಿಯ ಬಗ್ಗೆ ಮೊದಲ ರಿಯಾಕ್ಷನ್. ಮೇಡಮ್, ಇವತ್ತು ಒಂದು ಮಹಿಳೆ ಒಂದು ದೂರು ಕೊಡ್ಲಿಕ್ಕೆ ಹೋಗ್ತಾಳಂದ್ರೆ ಅವರ ಅಪೋನೆಂಟ್ ಏನಿದ್ದಾರೆ, ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರು, ಅವ್ರದ್ದು ಸ್ಟೇಟ್ಮೆಂಟ್ ಅನ್ನ ತಗೊಳ್ತಾರೆ, FIR ಮಾಡ್ತಾರೆ. ಒಂದು ವಾರದಲ್ಲಿ 4 FIR ಮಾಡ್ತಾರೆ. 4 FIR ಮಾಡಿ ಇವಳನ್ನ ಬಂಧಿಸುವಂತ ಕೆಲಸ ಆಗ್ತದೆ. ರಾತ್ರಿ 2 ಗಂಟೆನಲ್ಲಿ ಒಬ್ರು ಠಾಣಾಧಿಕಾರಿ ಬಂದು ಅವರು ಯಾವ್ದು ಮಹಿಳಾ ಪೇದೆಗಳನ್ನು ಸಹಿತ ಕರ್ಕೊಂಡು ಹೋಗಿಲ್ಲ, ಮಹಿಳಾ PSIನೂ ಕರ್ಕೊಂಡು ಹೋಗಿಲ್ಲ. ರಾತ್ರಿ 2 ಗಂಟೆನಲ್ಲಿ ಅವಳನ್ನ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಆ ಹೊತ್ತಿನಲ್ಲಿ ಮಹಿಳಾ ಕಾರ್ಪೊರೇಟರ್ ಪೊಲೀಸ್ ಸ್ಟೇಷನ್ಗೆ ಬರುವುದು, ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅನ್ನಿಸ್ತದೆ? ಒಂದು ಮಹಿಳೆಯನ್ನ ಯಾವುದೇ ತಪ್ಪು ಮಾಡಿದಾಳೆ ಅಂದ್ರೆ ಕರ್ಕೊಂಡು ಹೋಗುವಾಗ ಒಂದು ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಕರ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಅವರು ಮಾಡಿರುವಂತ ರೀತಿ, ಅವಳನ್ನ ಕೈ ಹಿಡಿದಿದ್ದಾರೆ, ತಲೆ ಜುಟ್ಟು ಹಿಡಿದಿದ್ದಾರೆ. ಇವೆಲ್ಲದಕ್ಕೂ ಅವಳಿಗೆ ಬಹಳ ಅವ್ರ ತಾಯಿ ಮತ್ತೆ ಅಕ್ಕ ಹೇಳಿದ್ದು ಕೇಳಿದ್ರೆ ಬಹಳ ಬೇಜಾರು ಅನ್ನಿಸ್ತು. ಒಂದು ಹೆಣ್ಣು ಮಗಳಿಗೆ ಈ ರೀತಿನೂ ಸಹಿತ, ಮತ್ತೆ ಮಹಿಳಾ ಪೊಲೀಸ್ ಅಷ್ಟೇ ಅಲ್ಲ, ಅಲ್ಲಿ ಪುರುಷ ಪೇದೆಗಳು ಇದ್ರು ಸಹಿತ, ಪುರುಷ ಪೊಲೀಸ್ ಅಧಿಕಾರಿ ಇದ್ರು ಅಂತ ಹೇಳಿದ್ರು. ಇವೆಲ್ಲ ಏನಂದ್ರೆ ಒಂದು ಹೆಣ್ಣು ಮಗಳಿಗೆ ಆದಂತ ಒಂದು ಹೆಣ್ಣು ಮಗಳ ಮೇಲೆ ಆದಂತ ಒಂದು ಕೆಟ್ಟ ಘಟನೆ ಅಂತ ನಮ್ಮ ಭಾವನೆ. ರಾಜೇಶ್ವರಿ ಅವರೇ, ಡೋಂಟ್ ಟೇಕ್ ಮೈ ಸ್ಟೇಟ್ಮೆಂಟ್ಸ್ ಇನ್ ಅ ರಾಂಗ್ ವೇ, ನೆಗೆಟಿವ್ ಆಗಿ ತಗೋಬೇಡಿ. ನೀವು ಹೇಳಿದ್ರಿ ಮಹಿಳೆಯನ್ನು ನಡೆಸಿಕೊಳ್ಳುವಂಥ ರೀತಿ ಅಂತ. ಆ ಮಹಿಳೆ ಅನ್ನುವಂಥ ವಿಚಾರವು ಟ್ರಂಪ್ ಕಾರ್ಡ್ ಆಗಬಾರ್ದು ಮಹಿಳೆಯರಿಗೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದೊಂದು ಅಸ್ತ್ರ ಮಾಡ್ಕೋಬಾರ್ದು, ಅದು ಅಸ್ತ್ರ ಆಗ್ಬಾರ್ದು. ಆದ್ರೆ ಮಹಿಳೆಯನ್ನ ನಡೆಸಿಕೊಂಡ ರೀತಿ ಏನಾಗ್ತದೆ, ಅದು ಅವಳ ಮಾನಸಿಕವಾಗಿ ಅವಳಿಗೆ ಜರ್ಜರಿತ ಮಾಡ್ತದೆ. ಯಾಕಂದ್ರೆ ಒಂದು ವಾರದಲ್ಲಿ ಕಂಟಿನ್ಯೂಸ್ ಆಗಿ 4 FIRಗಳು ಆಕೆ ಮೇಲೆ ಹಾಕ್ತಾರೆ ಅಂತಂದ್ರೆ ಯಾವುದೇ ಒಂದು ಹೆಣ್ಣು ಮಗಳು ಮಾನಸಿಕವಾಗಿ ಕುಗ್ಗಿ ಹೋಗ್ತಾಳೆ. ಅದು ನೀವು ನಂಬ್ತೀರಿ ಅನ್ಕೊಳ್ತೀನಿ. ಮಹಿಳೆಯಾಗಿ ನಾವು ಮಹಿಳೆಯರ ಮನಸ್ಥಿತಿಯನ್ನ ತಿಳ್ಕೊಂಡ್ರೆ ಅಲ್ಲಿ ಅವಳ ಪರಿಸ್ಥಿತಿ ಏನಾಗಿರ್ಬೋದು. ಒಬ್ಬ ದಲಿತ ಮಹಿಳೆ, ಬಡ ಮಹಿಳೆ, ಅವ್ರ ತಾಯಿ ಹೇಳ್ತಿದ್ರು ನಾವು ದುಡ್ಕೊಂಡ್ ಬಂದಾಗೇನೆ ಊಟ ಮಾಡುದು ಅಂತ ಒಂದು ಪರಿಸ್ಥಿತಿಯಲ್ಲಿ ಆ ಮಹಿಳೆಯ ಹಿನ್ನೆಲೆ ಏನಿದೆ, ಕೌಟುಂಬಿಕ ಒಂದು ಪರಿಸ್ಥಿತಿನೂ ಸರಿ ಇಲ್ಲ. ಅಂತ ಸಂದರ್ಭದಲ್ಲಿ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ರೈಟ್ ರಾಜೇಶ್ವರಿ ಅವರೇ, ಹಂಗೆ ಸಂಪರ್ಕದಲ್ಲಿರಿ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ರೈಟ್ ಕುಮಾರ್ ಅವರೇ, ನೀವು ಹೇಳಬೇಕು ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ. ನೋಡಿ, ಕರ್ನಾಟಕ ಸರ್ಕಾರದ ಘನತೆವೆತ್ತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಪೊಲೀಸ್ ಅಧಿಕಾರಿಗಳು ಶಾಂತಿ ಮತ್ತು ಸುವ್ಯವಸ್ಥೆ ಮತ್ತು ಪರಸ್ಪರ ನಂಬಿಕೆಯನ್ನು ಸೃಷ್ಟಿ ಮಾಡುವ ಮತ್ತು ಗೌರವಿಸುವಂಥ ಪರಸ್ಪರರನ್ನು ತಮ್ಮ ಬಳಿ ಯಾವುದಾದರೂ ಪ್ರಕರಣಗಳು ಅಥವಾ ಕಾನೂನು ಮೀರಿ ನಡವಳಿಕೆಗಳು ನಡೆದಾಗ ಗೌರವಯುತವಾಗಿ ನಡೆದುಕೊಂಡು ಎರಡೂ ಕಡೆ ಪರಸ್ಪರ ಚರ್ಚೆ ಮಾಡಿ ನಂತರ ಕಾನೂನು ಕ್ರಮ ಜರುಗಿಸುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಸ್ಪಷ್ಟವಾದಂಥ ನಿರ್ದೇಶನವನ್ನು ಮಾನ್ಯ ಗೃಹ ಸಚಿವರು ಕೊಟ್ಟಿರುವಂಥದ್ದು ಇಡೀ ಕರ್ನಾಟಕಕ್ಕೆ. ಕೆಲವೊಂದಷ್ಟು ಸ್ಥಳಗಳಲ್ಲಿ ಉದ್ರೇಕಕಾರಿಯಾಗಿ ಮತ್ತು ತಾವೇ ವಿಜೃಂಭಿಸೋದಕ್ಕೋಸ್ಕರವೋ ಅಥವಾ ವಿಷಯಾಂತರಗೊಳಿಸೋಕ್ಕೋಸ್ಕರನೋ ಕೆಲವು ವಿಚಾರಗಳನ್ನು ವಿಜೃಂಭಿಸಿ ಅದು ಮಾಧ್ಯಮಗಳ ವಸ್ತುವಾಗಿ ಮಾಡಿ ಅದನ್ನು ರಾಜ್ಯ ಸರ್ಕಾರದ ಹಣೆಗೆ ಕಟ್ಟಿ ಕಾಂಗ್ರೆಸ್ನವರೇ ಈ ಥರದ್ದೆಲ್ಲ ನಡೆಸ್ತಿದ್ದಾರೆ ಅಂತ ಹೇಳಿ ಪ್ರಕರಣಗಳನ್ನು ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗುವಂಥದ್ದು ಮತ್ತು ಪ್ರಕರಣದ ವಸ್ತುಸ್ಥಿತಿಯನ್ನು ಚರ್ಚೆಗೆ ಇಡಲಾರದೆ ಬೇರೆ ಕಡೆಗೆ ತಿರುಚುವಂಥ ಪ್ರಯತ್ನಗಳು ಕರ್ನಾಟಕದಲ್ಲಿ ಈ 2.5 ವರ್ಷಗಳ ಕಾಲ ಪ್ರತಿದಿನ ನಡೀತಾ ಇದೆ. ಅದು ಒಳ್ಳೆಯ ವಿಷಯ ಇರ್ಬೋದು ಅಥವಾ ಕೆಟ್ಟ ವಿಷಯವೇ ಇರ್ಬೋದು, ಎಲ್ಲ ವಿಚಾರಗಳನ್ನು ರಾಜಕಾರಣಕ್ಕೆ ಎಳೆದು ತಂದು ರಾಜ್ಯ ಸರ್ಕಾರದ ತಲೆ ಮೇಲೆ ಕಟ್ಟುವಂಥ ಗೂಬೆ ಕೂರಿಸುವಂಥ ಚಟುವಟಿಕೆಗಳು ಪ್ರತಿದಿನ ನಡೀತಿದೆ. ನಾವೇನು ಇದರಲ್ಲಿ ಎಲ್ಲವೂ ಸರಿ ಇದೆ ಅಂತ ನಾವೇನು ಎದೆ ಮುಟ್ಕೊಂಡು ಒಪ್ಕೋತಾ ಇಲ್ಲ. ಕೆಲವೊಂದು ವಿಚಾರಗಳು ತಪ್ಪು ಇರಬಹುದು, ಸರಿ ಇರೋ ವಿಚಾರಗಳನ್ನು ಕೂಡ ತಪ್ಪು ಅಂತ ಬಿಂಬಿಸುವಂತ, ತಪ್ಪಿರೋ ವಿಚಾರಗಳನ್ನ ಸರಿ
ಅಂತ ಬಿಂಬಿಸೋದಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ. ಪ್ರತಿಪಕ್ಷವಾಗಿ ಬಿಜೆಪಿ ಹಂಗಾದ್ರೆ ಮಹಿಳೆ ಗೌರವವನ್ನ ಕೂಡ ನಾವು ತಮ್ಮ ರಾಜಕೀಯ ಕಡ ಇಟ್ಟು ಬಿಡ್ತಾರೆ. ಖಂಡಿತವಾಗಿ ನಾನು ಆ ಮಾತನ್ನ ಏನ್ ಮೇಡಮ್ ಹಂಗೆ ಇರಿ ಸಂಪರ್ಕದಲ್ಲಿ, ನಿಮ್ಮ ಆಡಿಯೋ ಬರೋದಿಲ್ಲ. ಕುಮಾರ್ ಖಂಡಿತವಾಗಿ ಯಾವುದೇ ರಾಜಕೀಯ ಪಕ್ಷದವರು ಹೆಣ್ಣು ಮಕ್ಕಳ ವಿಚಾರವನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅನ್ನೋದು ವಿಷಯನ ನಾನು ನಂಬೋದಿಲ್ಲ. ಮತ್ತೆ ಧ್ವನಿ ಎತ್ತಬೇಕಾಗಿರೋದು ನಾನು ಯಾಕೆ ನಂಬೋದಿಲ್ಲ ಅನ್ನೋ ಮಾತು ಹೇಳ್ತೇನೆ ಅಂತಂದ್ರೆ, ಸ್ವತಃ ತಮ್ಮ ಪಕ್ಷದಲ್ಲೂ ಕೂಡ ಮಹಿಳೆಯರಿರ್ತಾರೆ. ಮಹಿಳೆಯರ ಮತವನ್ನ ಪಡೆದುಕೊಂಡೇ ನಾವು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರನ್ನು ಹೊರತುಪಡಿಸಿ ರಾಜಕಾರಣ ಮಾಡ್ತೀವಿ ಅಂತ ಆಲೋಚನೆ ಮಾಡೋದು ಯಾರಾದ್ರೂ ಇದ್ರೆ ದೇಶದಲ್ಲಿ ಯಾರು ಅಂತ ಈಗಾಗಲೇ ಜನಕ್ಕೆ ಗೊತ್ತಿದೆ. ಮಹಿಳೆಯರನ್ನ ತುಚ್ಛೀಕರಿಸಿ ಮಾತೆ ಅದು ಇದು ಅನ್ನೋ ಪದಗಳನ್ನೆಲ್ಲ ಬಳಸಿ ಅವ್ರನ್ನ ಕೊನೆಗೆ ಯಾವ ರೀತಿ ಕಾಣ್ತಾರೆ ತಮ್ಮ ಕೆಲಸ ಆದ್ಮೇಲೆ ಅನ್ನೋದು ಗೊತ್ತಿದೆ. ನಾವು ಮಹಿಳೆಯ ಮೇಲೆ ಏನಾದ್ರು ದೌರ್ಜನ್ಯ ಎಸಗಿದ್ರೆ ಆ ಠಾಣಾ ಅಧಿಕಾರಿ ಆಗಿರಲಿ, ಅಲ್ಲಿಯ ಅಧಿಕಾರಿಗಳು ಏನು ಪೊಲೀಸ್ ಅಧಿಕಾರಿಗಳು, ಇದು 1ನೇ ತಾರೀಕು SIR ಸಂಬಂಧಪಟ್ಟಂತೆ ನಡೆಯುವಂಥ ಒಂದು ಸಣ್ಣ ವಿಚಾರದ ಜಟಾಪಟಿ. ಈ ಚಾಲುಕ್ಯ ನಗರದಲ್ಲಿ ವಾರ್ಡ್ ನಂಬರ್ 59ರಲ್ಲಿ ಪ್ರಶಾಂತ್ ಬೊಮ್ಮಾಜಿ ಅನ್ನೋ ಅವ್ರ ಮನೆಯಲ್ಲಿ ಹತ್ರ SIR ನಡೆಯುವಾಗ ಈಕೆ ಮತ್ತು ಯಾರು ಇವತ್ತು ಕೇಶಾಪುರ ಠಾಣೆಯವರು ಏನು ಬಂಧಿಸೋದಕ್ಕೆ ಸುಜಾತ ಹಂಡಿನ ಪ್ರಯತ್ನ ಪಟ್ಟಿದ್ದಾರಲ್ಲ, ಅಲ್ಲಿ ಸುಜಾತ ಹಂಡಿಯವರು ಮತ್ತು ಪ್ರಶಾಂತ್ ಬೊಮ್ಮಾಜಿ ಅವರ ನಡುವೆ ನಡೆದಂಥ ಒಂದು ಜಗಳ ಅಥವಾ ಆ SIR ಸಂಬಂಧಪಟ್ಟಂತೆ ಏನೋ ಒಂದಷ್ಟು ಚಕಮಕಿ ಇರಬಹುದು ಅಥವಾ ಆ ವಿವಾದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿರ್ಬೋದು ಅಲ್ಲಿ SIR ನಡೆಯುವ ಸಂದರ್ಭದಲ್ಲಿ. ಅದಾದ ನಂತರಂಥ ಬೆಳವಣಿಗೆಗಳು ಆ ವಾರ್ಡ್ ನಂಬರ್ 59ರ ಏನು ನಗರ ಪಾಲಿಕೆ ಸದಸ್ಯರಿದ್ದಾರೆ ಇವರು ಸುವರ್ಣ ಕಲ್ಗುಂದ ಅವರು, ನಂತರದಲ್ಲಿ ಏನೇನೋ ಬೆಳವಣಿಗೆಗಳಾಗಿದ್ದಾವೆ ಅದೆಲ್ಲ ಒಪ್ಕೋತೇವೆ. ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 1ನೇ ತಾರೀಕಿನಿಂದ ನಿನ್ನೆ ತನಕ ಏನೇನಾಗಬೇಕಾಗಿದೆ ಎಲ್ಲವೂ ನಡೆದಿದೆ. ಪರಸ್ಪರರ ವಿಚಾರ ಅದರೊಳಗಡೆ ಪೊಲೀಸರು ಆಕೆನ ಕರ್ತರಕ್ಕೆ ಹೋದಾಗ ಆಕೆ ನಡ್ಕೊಂಡಿರೋ ರೀತಿ, ಪೊಲೀಸ್ ಅಧಿಕಾರಿಗಳನ್ನೇ ಕಚ್ಚಿ ಒಡೆದು ಬೇರೆ ಬೇರೆ ಎಲ್ಲ ನಡೆದಿದೆ. ಅದೆಲ್ಲ ಈಗಾಗಲೇ ಅಲ್ಲಿಯ ಆಯುಕ್ತರಾದಂಥ ಶಶಿಕುಮಾರ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ದಾಖಲೆಗಳು ಬಿಡುಗಡೆ ಮಾಡಬೇಕು ಮತ್ತು ಏನೇನು ನಡೆದಿದೆ ವಸ್ತುಸ್ಥಿತಿ ಘಟನೆ ಅದನ್ನು ವಿವರಿಸಿದ್ದಾರೆ. ಅದ್ರ ಮೇಲೂ ಕೂಡ ರಾಜಕಾರಣ ಮಾಡಕ್ಕೆ ಹೊರಟಿರೋದಿದ್ದರೆ ಅದು ಸರಿ ಇಲ್ಲ ಅಂತ ನನಗೆ ಅನಿಸುತ್ತೆ. ಇಲ್ಲಿ ಮಹಿಳೆಗೆ ಅಕಸ್ಮಾತ್ ಏನಾದರೂ ಅನುಚಿತ ವರ್ತನೆ ತೋರಿಸಿ ತೊಂದರೆ ಮಾಡಿದ್ರೆ ಆ ಎಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಗೃಹ ಮಂತ್ರಿಗಳು ಕಟ್ಟುನಿಟ್ಟಾದ ಕ್ರಮವನ್ನು ತೆಗೆದುಕೊಳ್ಳೋದ್ರಲ್ಲಿ ಹಿಂದೆ ಮುಂದೆ ನೋಡೋ ಪ್ರಶ್ನೆಯೇ ಇಲ್ಲ. ಯಾವುದೇ ಕುಮಾರ್ ಅವರು ಹೇಳ್ತಾರೆ, ಗೃಹ ಸಚಿವರು ಯಾವುದೇ ಕೇಳಿಸ್ಕೊಂಡೆ ನೋಡಿ, ಅವರು ಏನ್ ಹೇಳಿದ್ದಾರೆ, ಮಾನ್ಯ ಆಯುಕ್ತರು ಈ ವಿಚಾರವಾಗಿ ಸ್ಪಷ್ಟಪಡಿಸಿದ್ದಾರೆ, ಹೇಳಿದ್ದಾರೆ. ಇನ್ನೂ ಮುಂದುವರೆದು ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿ ನೀಡುವ ವರದಿ ಮುಖಾಂತರ ಏನೇ ತಪ್ಪಾಗಿದ್ರು ಕೂಡ ಅಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಜರುಗಿಸ್ತೇವೆ. ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಕಾಂಗ್ರೆಸ್ ಸದಸ್ಯ ಏನು ನಮ್ಮ ಪಕ್ಷದ ಅಲ್ಲಿ ನಗರ ಪಾಲಿಕೆ ಸದಸ್ಯ ಇದ್ದಾರೆ, ಅವರು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ. ರೈಟ್ ಗಾಟ್ ಇಟ್. ಮಾತಾಡ್ತೀನಿ ನಾನು. ಈಗ AP ವಕ್ತಾರಾಗಿರುವಂಥ ಸತ್ಯವಾಣಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸತ್ಯವಾಣಿ ಅವರು. ರೈಟ್, ಇಲ್ಲಿ ಪ್ರಕರಣದಲ್ಲಿ ಸುಜಾತ ಹಂಡಿಯವರು ಮಹಿಳೆನೇ. ಈಗ ಕುಮಾರ್ ಅವ್ರು ಹೇಳ್ದಂಗೆ, ಸಂತೋಷ್ ಲಾಡ್ ಅವರು ಸಚಿವರು ಹೇಳ್ದಂಗೆ ಮಹಿಳಾ ಪೊಲೀಸ್ ಅಧಿಕಾರಿಗಳ ಮೇಲೂ ಕೂಡ ಸುಜಾತ ಅವರು ಹಲ್ಲೆ ಮಾಡಿದ್ದಾರೆ ಅಂತ ಅವರು ಮಹಿಳೆಯರೇ. ಬಟ್ ಈ ಮಹಿಳೆ ಅನ್ನೋದ್ರ ಹಿಡ್ಕೊಂಡು ರಾಜಕೀಯ ಮಾಡ್ತಿದಾರಲ್ಲ, ಇದ್ರ ಬಗ್ಗೆ ಹೇಳಿ ನೀವು. ಇವರು ರಾಜಕೀಯಕ್ಕೆ ಏನೂ ವಸ್ತುಗಳೇ ಸಿಗ್ತಾ ಇಲ್ಲ ರಾಜಕಾರಣ ಮಾಡಲಿಕ್ಕೆ. ಯಾಕೆಂದರೆ ಕರ್ನಾಟಕದಲ್ಲಿ ತುಂಬ ಅವ್ಯವಸ್ಥೆ ನಡೀತಾ ಇದೆ. ಈಗ ನೋಡಿ, ಇವತ್ತಿನ ಪೇಪರಲ್ಲೇ ಬಂದಿದೆ, ಇನ್ನು 25ರಲ್ಲಿ 30,876 ಪ್ರಕರಣಗಳು ದಾಖಲಾಗಿದೆ. ಅಂಥದ್ರಲ್ಲಿ ಬರೀ 7,236 ಪ್ರಕರಣಗಳು ಮಾತ್ರ ಸಾಲ್ವ್ ಆಗಿದೆ ಅಂತ ಬಂದಿದೆ. ಈ ತರ ಇದ್ದಾಗ ಇವತ್ತೆಲ್ಲ ಅಸಫಲತೆ ಇದು. ಏನಂದ್ರೆ ಗೃಹ ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡಬೇಕು. ಈಗ ಬಳ್ಳಾರಿನಲ್ಲಿ ದಂಗೆ ಆಯ್ತು, ಒಂದು ಬ್ಯಾನರ್ ವಿಚಾರಕ್ಕೆ. ಬ್ಯಾನರೇ ಬ್ಯಾನ್ ಆಗಿದ್ದಾಗ ಬ್ಯಾನರ್ ಯಾಕೆ ಕಟ್ಟಬೇಕು? ರೂಲಿಂಗ್ ಪಾರ್ಟಿಯವರು ಈಗ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೋಡಿ ಇವ್ರ ಪಾರ್ಟಿಯವ್ರದ್ದು ಬ್ಯಾನರ್ಸ್ ಇಲ್ವಾ, ಸಂಕ್ರಾಂತಿ ಶುಭಾಶಯಗಳಿಲ್ವಾ, ಇದನ್ನೆಲ್ಲ ಯಾಕೆ ಕಂಟ್ರೋಲ್ ಮಾಡಲ್ಲ?
ಅಧಿಕಾರಿಗಳು ಕಂಟ್ರೋಲ್ ಮಾಡಬೇಕಾಗಿತ್ತು, ಪೊಲೀಸ್ ಇಲಾಖೆಯವರು ಕಂಟ್ರೋಲ್ ಮಾಡಬೇಕಾಗಿತ್ತು. ಅದ್ರ ಬದಲು ಗುಂಡಿನ ಚಕಮಕಿ ನಡೆದು ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಈ ತರ ನಡೀತಾ ಇದೆ. ಇವರು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗಮನ ಕೊಡದಲೆ ಈಗ ಬಿಜೆಪಿಯವರು ಅವ್ರದ್ದು ಏನಾಗಿದೆ ವಿರೋಧ ಪಕ್ಷವಾಗಿ ಅವ್ರು ಮಾಡಬೇಕಾಗಿದೆ, ಕರೆಕ್ಟ್ ಆಗಿ ಡೆವಲಪ್ಮೆಂಟ್ ವರ್ಕ್ ತಗೊಂಡು ಮಾಡೋದು ಬಿಟ್ಬಿಟ್ಟು ಈ ತರ ಚಿಲ್ಲರೆ ಕೆಲಸಗಳನ್ನ ಚಿಲ್ಲರೆ ವಿಷಯಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಚಿಲ್ಲರೆ ತರ ಅಂದ್ರೆ ಏನಂದ್ರೆ ಹುಡುಗಿ ಲೇಡೀಸ್ಗೆ ದೌರ್ಜನ್ಯ ಮಾಡಿ ತಪ್ಪೆ. SIR ಅನ್ನೋದು ಪ್ರತಿಯೊಂದು ಪಾರ್ಟಿಯವರೆಗೂ ಒಂದೊಂದು BLO ಇದ್ದೇ ಇರ್ತಾರೆ. ನಮ್ಮ ಪಾರ್ಟಿನಲ್ಲಾಗ್ಲಿ ಪ್ರತಿಯೊಂದು ಪಾರ್ಟಿಯವರೆಗೂ ಒಂದು BLO ಅಪಾಯಿಂಟ್ ಮಾಡ್ಕೋಬೇಕು. ಈಗ ಇವರು ಕಾಂಗ್ರೆಸ್ನವ್ರು ಹೇಳ್ತಾರೆ ಮತಗಳತನ ನಡೀತಾ ಇದೆ, ಅದು ಚೋರಿ ಆಯಿತು, ಯಾವುದದು ವೋಟ್ ಚೋರಿ ಅಂದ್ಬಿಟ್ಟು ಹಂಗಾಮ ಮಾಡ್ತಿದ್ದಾಗ ಬಿಜೆಪಿಯವರು ಬಂದು ಚೆಕ್ ಮಾಡ್ತಾ ಇದ್ದಾಗ, ಯಾವುದೇ ಪಾರ್ಟಿಯವ್ರು ಬಂದು ಚೆಕ್ ಮಾಡಿದಾಗ ಅವ್ರು ಗೌರವವಾಗಿ ನಡೆಸ್ಕೋಬೇಕು. ಯಾಕೆಂದ್ರೆ ಅವರು ಅದು SIR ಮಾಡಿದಾಗ ಮ್ಯಾಪಿಂಗ್ ಮಾಡ್ತಾರೆ. SIR ಮಾಡ್ತಿರೋದು ಯಾರಿಗೆ ಅಂದ್ರೆ ಎಷ್ಟೋ ವರ್ಷದಿಂದ ಇರಲ್ಲ ಅವರು, ಈಗ ರೆಗ್ಯುಲರ್ ಆಗಿರೋರಿಗೆ ಮಾಡಲ್ಲ. ಹಳಬರು 2004ರಿಂದ ಹಿಂದೆ ಇರೋರು ಅವ್ರದ್ದು ಫ್ಯಾಮಿಲಿನೆಲ್ಲ ಲಿಂಕ್ ಮಾಡಿ ಹುಡುಕಿ ಅವ್ರನ್ನ ಕನೆಕ್ಟ್ ಮಾಡ್ತಾರೆ. ಅದಕ್ಕಾಗಿ ಅಷ್ಟು ದೊಡ್ಡ ಜಗಳ ಮಾಡೋ ನೆಸೆಸಿಟಿ ಇರಲಿಲ್ಲ. ಅಲ್ಲ, ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡೋದು ಅಷ್ಟು ಕಷ್ಟ. ಅದನ್ನೇ ನಾನು ಹೇಳ್ತಿರೋದು. ಇನ್ನೂ ಒಂದು ಆಶ್ಚರ್ಯ ಅಂದ್ರೆ ಪೊಲೀಸ್ನವರು ಏನದು ಒಂದು ಮಹಿಳೆನ ಅರೆಸ್ಟ್ ಮಾಡಿದಾಗ 5 ಜನ ಲೇಡೀಸ್ ಅರೆಸ್ಟ್ ಮಾಡಿದ್ದಾರೆ. ಒಬ್ಳು ಹೊಟ್ಟೆ ಕಚ್ಚಿದಾಳೆ ಅಂತಾಳೆ, ಕೈ ಕಚ್ಚಿದಾಳೆ, ಕಾಲು ಕಚ್ಚಿದ್ದಾರೆ ಅಂದ್ರೆ ಆ ಪೊಲೀಸ್ ಲೇಡೀಸ್ ಶಕ್ತಿವಂತರ. ಒಂದು ಲೇಡಿನ ಅರೆಸ್ಟ್ ಮಾಡ್ಲಿಕ್ಕೆ 5 ಜನ ಹೋಗಿ 5 ಜನನು ಗಾಯಾಳುಗಳಾಗಿದ್ದಾರೆ ಅಂದ್ರೆ ಆ ಹೆಂಗಸರು ಪೊಲೀಸ್ ಕೆಲಸಕ್ಕೆ ಫಿಟ್ಟ ಅಂತ ನಾವು ಕೇಳಬೇಕಾಗತ್ತೆ. ಹೌದಲ್ವಾ? ಯಾಕೆಂದ್ರೆ ಅವ್ರಿಗೆ ಅಷ್ಟು ಟ್ರೈನಿಂಗ್ ಇರಬೇಕಾಗಿತ್ತು. ಹೌದಲ್ವಾ? ಒಬ್ಬಳನ್ನ ಇಟ್ಕೊಳ್ಳೋಕ್ಕೆ ನಮಗೆ ಯಾರೋ ಒಂದು ಸ್ತ್ರೀಗೆ ಒಂದು ರಕ್ಷಣೆ ತಗೋಬೇಕಂದ್ರೆ ನಮಗೆ ಒಂದು ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡ್ತಾರೆ, ಯಾರೋ ಒಬ್ರು ಇಟ್ಕೊಂಡ್ರೆ ಈ ಥರ ಮಾಡಬೇಕು ಅಂತ. ಅಂಥದ್ರಲ್ಲಿ 5 ಜನ ಸೇರಿ ಒಬ್ಬಳನ್ನ ಇಟ್ಕೊಳ್ಳೋಕ್ಕೆ ಒದ್ದಾಡಿದ್ದಾರೆ, ನನಗೆ ಕಚ್ಚಿದ್ದಾರೆ, ನನಗೆ ಅಲ್ಲಿ ತೋರಿಸಿದ್ದಾರೆ, ಇಲ್ಲಿ ತೋರಿಸಿದ್ದಾರೆ, ಹೊಟ್ಟೆ ಕೈ ತೋರಿಸ್ತಾರೆ, ಮಾಡ್ತಾ ಇದ್ದಾರೆ. ಅದನ್ನು ಒಂಥರ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಗೃಹ ಮಂತ್ರಿಗಳು ಆಮೇಲೆ ಇನ್ನೊಂದು ಇವರು ಪರಮೇಶ್ವರ್ ಅವ್ರು ಹೇಳ್ತಾರೆ, ನಮ್ಮ ಕಮಿಷನ್ ಅವರು ಹೇಳಿದ್ದಾರೆ, ಅವ್ರು ಹೇಳಿದ್ಮೇಲೆ ಕರೆಕ್ಟ್ ಅಂತ. ಅವ್ರಿಗೆ ವಿಡಿಯೋ ಇರುತ್ತೆ, ಪ್ರತಿಯೊಂದು ಏನಾಗಿದೆ ಅಂತ ವಿಡಿಯೋ ಇರುತ್ತೆ. ಯಾರು ತಪ್ಪಿತಸ್ಥರಾಗಿರ್ಲಿ, ಈಗ ನಾವಿಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಕರೆಕ್ಟ್ ಆಗಿಲ್ಲ, ನಾವು ಅಲ್ಲಿ ಘಟನೆ ಏನಾಯ್ತು ಅಂತ ನೋಡಿಲ್ಲ, ಪ್ರತಿಯೊಂದಕ್ಕೂ ವಿಡಿಯೋ ಎವಿಡೆನ್ಸ್ ಇರುತ್ತೆ. ವಿಡಿಯೋ ಎವಿಡೆನ್ಸ್ ತಗೊಂಡು ಮಾಡ್ಬೇಕಾಗತ್ತೆ. ಮತ್ತೆ ಒಂದು ಚಿಕ್ಕ ಅರೆಸ್ಟ್ ಮಾಡ್ಲಿಕ್ಕೆ ಆ ತರ ಹಂಗಾಮ ಮಾಡೋ ನೆಸೆಸಿಟಿ ಇರಲಿಲ್ಲ SIR ವಿಷಯಕ್ಕೆ. ಯಾಕೆಂದ್ರೆ ಕಾಂಗ್ರೆಸ್ ಪಾರ್ಟಿಯವರು ಅವ್ರದ್ದು ಅಧಿಕಾರ ಇದೆ ಅಂದ್ಬಿಟ್ಟು ತೋರಿಸ್ಕೊಳ್ಳಕ್ಕೆ ಅವ್ರ ಕಾರ್ಪೊರೇಟರ್ ಒಬ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಷ್ಟು ಜನ ವ್ಯಾನ್ ಅಲ್ಲಿ ಹೋಗಿ ಒಳ್ಳೆ ಟೆರರಿಸ್ಟ್ ನ ಅಟ್ಯಾಕ್ ಮಾಡ್ದಂಗೆ ಎತ್ಕೊಂಡು ಹೋಗೋ ನೆಸೆಸಿಟಿ ಇರಲಿಲ್ಲ. ಅದನ್ನೇ ನಾನು ಹೇಳಕ್ ಇಷ್ಟಪಡ್ತೀನಿ. ರೈಟ್. ಹಾಗಾದರೆ ರಾಜ್ಯದಲ್ಲಿ ಯಾಕೆ ಹೀಗೆಲ್ಲ ಆಗ್ತಿದೆ ಅನ್ನೋದನ್ನು ನಾವು ಕುಲಂಕುಷವಾಗಿ ನೋಡಬೇಕಾಗತ್ತೆ. ಯಾಕಂದರೆ ಈಗಾಗಲೇ ಸತ್ಯವಣಿಯವ್ರು ಮಾತಾಡಿದ ಹಾಗೇ ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡ್ಕೊಂಬರೋದು ಅಂದರೆ ಅದಷ್ಟು ಸುಲಭ ಸಾಧ್ಯವಾಗಿರಲಿಲ್ವ. ಈಗಾಗಲೇ 4-5 ಜನ ಮಹಿಳಾ ಪೊಲೀಸ್ ಅಧಿಕಾರಿಗಳು ಆಕೆಯನ್ನು ಸುತ್ತುವರಿತಾರೆ. ಬಹಳ ದೊಡ್ಡ ಹಂಗಾಮಗಳೇ ಆ ಕ್ಷಣದಲ್ಲಿ ನಡೆದು ಹೋಗಿದೆ. ಅದರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡೋಣ. ಯಾವುದೇ ಸಣ್ಣ ಮತ್ತು ದೊಡ್ಡ ವಿಚಾರವನ್ನು ರಾಜಕೀಯಕ್ಕೆ ಅಸ್ತ್ರವಾಗಿ ಪ್ರಯೋಗ ಮಾಡ್ತಿರೋದು ದುರ್ದೈವ ಅಂತ ಹೇಳ್ತಾ ಹನುಮೇಶ್ ಸರ್ ನೀವು ಹೇಳಬೇಕು, ರಾಜ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ, ಅದು ನಾವು ಎಕ್ಸಾಂಪಲ್ ಆಗಿ ಕಾಣ್ತಾ ಇದ್ದೇವೆ. ಬಟ್ ಯಾಕೆ ಹಿಂಗೆ ಆಗ್ತಾ ಇದೆ ನೋಡಿ, ಕರ್ನಾಟಕದಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂಥ ಘಟನೆಗಳನ್ನು ಗಮನಿಸಿದರೆ ಭಾಳಷ್ಟು ಒಂದು ಆತಂಕದ ಪರಿಸ್ಥಿತಿ ಕರ್ನಾಟಕದಲ್ಲಿ ಎದುರಾಗ್ತಾ ಇದೆ ಅಂತ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ ಒಂದಾದ ಮೇಲೆ ಒಂದು ಇವೆಂಟ್ಗಳು ಇದೇ ಥರದ್ದು ಆಗ್ತಾ ಇರುವಂಥದ್ದು. ಬಳ್ಳಾರಿ ಘಟನೆ ಇರ್ಬೋದು, ಸೋಮಣ್ಣ ಅವ್ರ ಮೇಲೆ ಕುರ್ಚಿ ಎಸೆದಿರುವಂಥ ಘಟನೆ ಇರ್ಬೋದು, ಹುಬ್ಬಳ್ಳಿ ಘಟನೆಗಳಿರ್ಬೋದು. ಹೀಗೆ ಒಂದಾದ ಮೇಲೆ ಇಂಥ ಘಟನೆಗಳು ನಡೆದಾಗ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಒಂದು ಕಡೆ ಹದಗೆಡ್ತಾ ಇದೆ ಅನ್ನುವಂಥದ್ದು ಮತ್ತು ಜನರ ಅಸಮಾಧಾನದ ಹೊಗೆ ಏನಿದೆಯಲ್ಲ ಅದು ಒಂದು ರೀತಿಯ ಈ ರೀತಿ ಅದು ಹೊರಗಡೆ ಬರ್ತಾ ಇದೆಯಾ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗುತ್ತೆ. ಎಲ್ಲ ಒಂದು ಕಡೆ ಜನರು ತಾಳ್ಮೆಯಿಂದ ಇದ್ದಾರೆ ಅಂದರೆ ಸರ್ಕಾರ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದರೆ ಜನರು ಕೂಡ ತಾಳ್ಮೆಯಿಂದ ಇರ್ತಾರೆ. ಎಲ್ಲ ಒಂದು ಕಡೆ ಆಡಳಿತದ ವೈಫಲ್ಯಗಳು ಅಥವಾ ಜನರಿಗೆ ಎಲ್ಲ ಒಂದು ಕಡೆ ಕಿರುಕುಳ ಆಗುವಂಥ ವಾತಾವರಣ ಆದಾಗ ಈ ಥರ ಘಟನೆಗಳು ಶುರುವಾಗುತ್ತೆ. ಬಹುಶಃ ಇದು ಕರ್ನಾಟಕದಲ್ಲಿ ಇಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅನಿಸುತ್ತೆ. ಈಗ ನೋಡಿ, ಹುಬ್ಬಳ್ಳಿ ಘಟನೆಯನ್ನು ನಾವು ಗಮನಿಸೋದಾದರೆ ನಮ್ಮ ಗೃಹ ಸಚಿವರು ಮೊನ್ನೆ ಹೊಸ ವರ್ಷಕ್ಕೆ ಯಾರು ಕುಡಿದವ್ರನ್ನೆಲ್ಲ ಮನೆಗೆ ಕರ್ಕೊಂಡು ಹೋಗ್ತೀನಿ ಅನ್ನೋರಿಗೆ ಅಂಥ ಒಂದು ಸಣ್ಣ ಘಟನೆ ನಿಭಾಯಿಸೋಕ್ಕಾಗಲ್ವಾ? ಒಬ್ಬ ಮಹಿಳೆಯ ಜೊತೆ ಹೇಗೆ ನಡೆದುಕೊಳ್ಬೇಕು, ಅಷ್ಟು ಕೇರ್ ತಗೊಳ್ಳೋವಂಥದ್ದು, ಅಷ್ಟು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಅವ್ರಿಗೆ ಗಮನ ಹರಿಸೋ ಟೈಮ್ ಇರುವಂಥವ್ರು ಒಬ್ಬ ಮಹಿಳೆ ಪ್ರತಿಭಟನೆ ಮಾಡಿದಾಗ ಅವಳನ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಯಾವ ರೀತಿ ಕರ್ಕೊಂಡು ಹೋಗಬೇಕು, ಎಷ್ಟು ಗೌರವಯುತವಾಗಿ ಮಾಡಬೇಕು ಅನ್ನುವಂಥದ್ದು. ಅವ್ರನ್ನ ಅರೆಸ್ಟ್ ಮಾಡುವಾಗಲೂ ಕೂಡ ಒಂದು ಪ್ರೊಸೀಜರ್ ಇರುತ್ತೆ. ಹೋದ ತಕ್ಷಣ ಏನೋ ಬೇಡಿಯಾಗಿ ಕರ್ಕೊಂಡೇ ಹೋಗ್ಬೇಕಂತಿಲ್ಲ. ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡಿ ನಿಮ್ಗೆ ಹಿಂಗಿದೆ, ನಿಮಗೆ ಕಾನೂನು ಇರುತ್ತೆ, ನಿಮಗೊಬ್ಬ ಲಾಯರ್ ಇರ್ತಾರೆ, ನಿಮ್ಮ ಪಕ್ಷದವ್ರು ಇರ್ತಾರೆ, ನಿಮ್ಮ ಪರವಾಗಿ ಹೋರಾಟ ಮಾಡ್ತಾರೆ, ನೀವು ಬನ್ನಿ ಸ್ಟೇಷನ್ಗೆ ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿ ಅವ್ರನ್ನ ತಗೊಂಡು ಹೋಗಕ್ಕೆ ಹೋದರೆ ಅಥವಾ ಅವ್ರನ್ನ ದಬ್ಬಾಳಿಕೆ ಅಥವಾ ದೈಹಿಕವಾಗಿ ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಹೋಗೋದ
ಮ್ಯಾನ್ ಹ್ಯಾಂಡಲ್ ಮಾಡೋಕ್ಕೆ ಹೋಗೋದಿದೆಯಲ್ಲ, ಪೊಲೀಸರಿಗೆ ಅವ್ರಿಗೆ ಕಾನೂನು ಗೊತ್ತು. ಪೊಲೀಸರಾದರೂ ಕೂಡ ಅವ್ರಿಗೂ ಒಂದಿಷ್ಟು ನಿಯಮಗಳಿದೆ. ಒಂದು ಅರೆಸ್ಟ್ ಮಾಡುವಾಗ ಒಂದು ಪ್ರೊಸೀಜರ್ ಫಾಲೋ ಮಾಡಬೇಕು. ಆ ರೀತಿಯ ಒಂದು ಗೃಹ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಸಾಕಷ್ಟು ಇಂಥ ಇನ್ಸಿಡೆಂಟ್ಗಳಾದಾಗ ಅವುಗಳನ್ನು ನಿಭಾಯಿಸುವಂಥ ಒಂದು ಸಹನೆ, ತಾಳ್ಮೆ ಮತ್ತು ಕಾನೂನಿನ ಪರಿಜ್ಞಾನ ಇದ್ದಾಗ ಇಂಥ ಘಟನೆಗಳು ಆಗೋದಿಲ್ಲ. ಸರಿಗ ಮೊದಲನೇದಾಗಿ ನೀವು ಹೇಳ್ದಂಗೆ ಮಹಿಳೆಯ ಮೇಲೆ ದೌರ್ಜನ್ಯ ಆಗಿರೋದು ಆರಂಭದಲ್ಲಿ ನೀವೇಗೇನೋ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಅವ್ರು ಅರ್ಥ ಮಾಡಿಸಿ ಅರೆಸ್ಟ್ ಮಾಡಿ ತುಂಬ ಸುಲಭದಲ್ಲಿ ಕರ್ಕೊಂಬರ್ಬೋದಾಗಿತ್ತು ಸ್ಟೇಷನಿಗೆ. ಬಟ್ ಅಲ್ಲಿ ಆಗಿಲ್ಲ, ಅಲ್ಲೊಂದು ದಬ್ಬಾಳಿಕೆ ಆಗಿದೆ ಅನ್ನೋದಾದರೆ. ಈಗ ರಾಜೇಶ್ವರಿ ಅವರು BJP ಅವರು ಮಾತಾಡ್ತಿದ್ರು, ನೀವು ಗಮನಿಸಿದ್ರಿ, ಆಕೆಗೆ ನಿರಂತರವಾಗಿ ಕಿರುಕುಳವನ್ನು ಕೊಡಲಾಗಿದೆ, ರಿಪೀಟೆಡ್ಲಿ ಕೇಸು FIR ಅಂತ ದಾಖಲಾಗಿದೆ, ಆಕೆಯ ಸ್ಯಾಚುರೇಷನ್ ಅನ್ನೋದು ಮೀರಿತ್ತು ಅಂತ. ಇದನ್ನು ಇಟ್ಕೊಂಡು ನಾನು ಕೇಳ್ತೀನಿ, ಆ ಘಟನೆ ದೌರ್ಜನ್ಯವನ್ನು ಸಮರ್ಥಿಸ್ಕೊಳ್ಳೋ ಪ್ರಯತ್ನ ಆಗೋಯ್ತು ಕಾಂಗ್ರೆಸ್ ಕಡೆಯಿಂದ. ಹೆಂಗೆ ಅಂತ ಹೇಳಿದ್ರೆ, ಆಕೆಯೇ ಬಟ್ಟೆ ಬಿಚ್ಚಿರೋದು, ಆಕೆಯೇ ಕಿತ್ತೆಸ್ತಿದ್ದಾರೆ, ಆಕೆ ಪೊಲೀಸ್ನವ್ರ ಮೇಲೆ ಗೂಬೆ ಕೂರಿಸ್ತಿದ್ದಾರೆ ಅಂತ ಪ್ರಕರಣವನ್ನು ತಿರ್ಚೋ ಪ್ರಯತ್ನ ಆಯ್ತಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಯಾವ ಮಹಿಳೆಯೂ ಸಡನ್ ಆಗಿ ಏಕಾಏಕಿಯಾಗಿ ಆ ರೀತಿ ನಡ್ಕೊಳ್ಳಲ್ಲ. ಅವ್ರಿಗೆ ನಿರಂತರವಾದ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ ಮತ್ತು ಅವಮಾನ, ಸಾರ್ವಜನಿಕವಾಗಿ ಅವಮಾನ ಆಗಿರುವಂಥದ್ದಿದೆಯಲ್ಲ. ಆಮೇಲೆ ಕಾರ್ಯಕರ್ತರ ಒಂದು ಮನಸ್ಥಿತಿ ಹೇಗಿರುತ್ತೆ, ಪಕ್ಷದ ಕಾರ್ಯಕರ್ತರು ಒಂದಿಷ್ಟು ಅಗ್ರೆಸಿವ್ ನೇಚರ್ ಇರುತ್ತೆ, ಅವ್ರಿಗೆ ತುಂಬ ಅಗ್ರೆಸಿವ್ ಆಗಿರ್ತಾರೆ. ಅದು ಪೊಲೀಸರಿಗೂ ಗೊತ್ತು, ಯಾಕಂದರೆ ಈ ಪೊಲೀಸ್ ಕಾನ್ಸ್ಟೇಬಲ್ಗೂ ಅವ್ರನ್ನ ದಿನಾ ಹ್ಯಾಂಡಲ್ ಮಾಡಿ ಗೊತ್ತಿರುತ್ತೆ ಈ ಪ್ರತಿಭಟನಾಕಾರದು. ಪಕ್ಷದ ಕಾರ್ಯಕರ್ತರು ಇರ್ತಾರಲ್ಲ, ಗ್ರಾಸ್ ರೂಟ್ ಲೆವೆಲಲ್ಲಿ ವರ್ಕ್ ಮಾಡೋವಂಥವ್ರು, ಅವರು ಭಾಳ ಅಗ್ರೆಸಿವ್ ನೇಚರ್ ಇರುತ್ತೆ. ಅವ್ರಿಗೆ ಹೋರಾಟ ಅಂದರೆ ನಿಜವಾದ ಹೋರಾಟನೇ, ಪ್ರಾಣ ಒತ್ತೆ ಇಟ್ಟಾದರೂ ಹೋರಾಟ ಮಾಡಿಬಿಡ್ತಾರೆ. ಅಂಥವ್ರನ್ನೆಲ್ಲ ಇವ್ರು ಹ್ಯಾಂಡಲ್ ಮಾಡಬೇಕಾದ್ರೆ ಸ್ವಲ್ಪ ಸೂಕ್ಷ್ಮ ಸಂವೇದನೆಯನ್ನು ಬೆಳೆಸ್ಕೋಬೇಕು, ಸೆನ್ಸಿಟಿವಿಟಿ ಅಂತಾರಲ್ಲ ಅದೇ. ಆಮೇಲೆ ಈ ಮಹಿಳೆ ತಾನೇ ಕಿತ್ತಾಕಿದ್ಲು ಅಂತಲ್ಲ, ಇವಳಿಗೆ ನಿರಂತರವಾದ ಹಿಂಸೆ, ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ ಆಗಿ ಅವಳನ್ನ ಅರ್ಧ ಬಟ್ಟೆ ಕಿತ್ತು ಹಾಕಿದ ಮೇಲೆ ಅವಳು ಕೊನೆಗೆ ರೋಷ ಹೋಗಿ ಕಿತ್ತಾಕಿರೋದು. ಕೊನೆಗೆ ಅವಳಿಗೆ ಇದಾಗಿ ಆಮೇಲೆ ತಾಳ್ಮೆ ಕಟ್ಟೆ ಹೊಡೆಯೋದಂತಾರಲ್ಲ, ಒಂದು ಮಿತಿ ಮೀರಿ ಆ ಹಂತಕ್ಕೆ ಹೋಗಿರ್ತಾರೆ ಅವರು. ಸೊ ಅಂಥ ಘಟನೆಗಳನ್ನ ಇವರು ರಾಜಕೀಯವಾಗಿ ಅದಕ್ಕೆ ತೇಪೆ ಹಚ್ಚೋದು, ಅದು ಅವಳೇ ಮಾಡ್ಕೊಂಡಿದ್ದಾಳೆ ಅಂತ ಹೇಳೋದು, BJP ಅವರು ಇದನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾರೆ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರ ನಡವಳಿಕೆ ಅಲ್ಲ. ಇಲ್ಲ, ಇದನ್ನ ಸಮಗ್ರವಾಗಿ ತನಿಖೆ ಮಾಡ್ತೀವಿ, ಯಾರೇ ತಪ್ಪು ಮಾಡಿರಲಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳೋದಿದೆಯಲ್ಲ, ಅದು ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವರ ಸ್ಟೇಟ್ಮೆಂಟ್. ನೀವು ಅಬ್ಸರ್ವ್ ಮಾಡಿದ್ರಿ ಸರ್, ಈಗ ಆಯುಕ್ತರೇ ಮಾಹಿತಿ ಕೊಟ್ಟಿದ್ದಾರೆ, ಅದ್ರ ಮೀರ್ ನಾವೇನ್ ಹೇಳಕ್ಕಾಗುತ್ತೆ ಅನ್ನೋದು ವ್ಯಾಲಿಡ್. ಆಯುಕ್ತರು ಅವರ ಸ್ಟಾಫ್ನ ಡಿಫೆಂಡ್ ಮಾಡ್ಕೊಂಡೇ ಮಾಡ್ಕೊಳ್ತಾರೆ, ಅದು ನ್ಯಾಚುರಲಿ. ಸೊ ಆದ್ರೆ ಒಬ್ಬ ರಾಜಕೀಯ ನೇತಾರು, ಒಂದು ಪಕ್ಷ ನಡೆಸುವಂಥವ್ರು, ಅದು ಅಧಿಕಾರಿಗಳೇ ತಪ್ಪಿರಲಿ ಅಥವಾ ಅವ್ರ ಪಕ್ಷದವ್ರದೇ ಇರಲಿ ಅಥವಾ ವಿರೋಧ ಪಕ್ಷದವರೇ ಇರಲಿ, ಅದಕ್ಕೆ ಒಂದು ಸಮಗ್ರವಾದಂಥ ತನಿಖೆಯನ್ನು ಮಾಡಿ ಅದರ ಸತ್ಯಾಸತ್ಯತೆಯನ್ನು ಅರಿತುಕೊಂಡು ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳೋದಿದೆಯಲ್ಲ, ಅದು ಅವರ ಒಂದು ಪ್ರೌಢಿಮೆಯನ್ನು ತೋರಿಸುತ್ತೆ ಮತ್ತು ಆಡಳಿತದಲ್ಲಿ ಅವ್ರಿಗಿರುವಂಥ ಹಿಡಿತವನ್ನು ತೋರಿಸುತ್ತೆ. ಇತ್ತೀಚೆಗೆ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಇಂಥ ಘಟನೆಗಳಾದಾಗೆಲ್ಲ ಗೃಹ ಸಚಿವರ ನಡವಳಿಕೆನೇ ವಿಚಿತ್ರವಾಗಿದೆ. ಅವ್ರು ಯಾವುದಕ್ಕೆ ಗಮನ ಕೊಡಬೇಕು ಅದಕ್ಕೆ ಕೊಡ್ತಾ ಇಲ್ಲ. ಈಗ ಹೇಳಿದ್ನಲ್ಲ, ಹೊಸ ವರ್ಷಕ್ಕೆ ಕುಡುಕರನ್ನೆಲ್ಲ ಮನೆಗೆ ಕಳಿಸೋದ್ರ ಬಗ್ಗೆ ಅವ್ರಿಗೆ ಕಾಳಜಿ ಇದೆ. ಇಂಥ ಘಟನೆಗಳನ್ನ ಹೇಗೆ ನಿಭಾಯಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ಗೃಹ ಸಚಿವರು, ಇಷ್ಟು ಅನುಭವ ಇರುವಂಥವ್ರು. ಬಹುಶಃ ಕಾಂಗ್ರೆಸ್ಸಿನ ಈ ಒಂದು ಆಡಳಿತ ಏನಿದೆ ಅಲ್ಲ, ಇದು ಸಂಪೂರ್ಣ ಏನಾಗಿದೆ ಈಗ, ಅದೇ ಇವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಡುವಿನ ಅಧಿಕಾರ ಕಿತ್ತಾಟದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಹೋಗಿದೆ ಮತ್ತು ಬಹಳಷ್ಟು ಸರ್ಕಾರದ ಸಂಪನ್ಮೂಲಗಳು ಈ ಗ್ಯಾರಂಟಿಗಳನ್ನ ನಿಭಾಯಿಸೋದ್ರಲ್ಲೇ ಹೋಗಿ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಡೆವಲಪ್ಮೆಂಟ್ ವರ್ಕ್ ಆಗದೆ ಇದ್ದಾಗ ಜನರಿಗೆ ಉದ್ಯೋಗ ಸಿಗೋದಿಲ್ಲ, ಜನರ ಕೈಯಲ್ಲಿ ದುಡ್ಡು ಇಲ್ದಂಗೆ ಆಗುತ್ತೆ. ಇದೆಲ್ಲವೂ ಸಾಮಾಜಿಕ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುತ್ತೆ. ಇದು ಬೇರೆ ಬೇರೆ ರೂಪದಲ್ಲಿ ಹೊರಗಡೆ ಬರ್ತಾ ಇರುತ್ತೆ. ಬಹುಶಃ ಇದನ್ನ ಕಾಂಗ್ರೆಸ್ ಸರ್ಕಾರ ರಸ್ತೆ ಇಲ್ಲ, ನೀರಿಲ್ಲ, ಮತ್ತೊಂದಿಲ್ಲ ಅಂತ ಪ್ರತಿಭಟಿಸಬೇಕು ಅಂತಾನೆ ಇಲ್ಲ, ಅವರ ಆಕ್ರೋಶ ಯಾವುದೇ ರೂಪದಲ್ಲಿ ಬರಬಹುದು. ಬಹುಶಃ ಎಲ್ಲೋ ಒಂದ್ ಕಡೆ ಇವರು ನಾನು ಅರಸು ಅವರ ಅಧಿಕಾರಾವಧಿಯನ್ನು ಸಮಗಟ್ಟಿಬಿಟ್ಟೆ, ನಾನು ಇನ್ನು ಮುಂದೆ ಅಧಿಕಾರದಲ್ಲಿ ಮುಂದುವರಿಬೇಕು, ಈ ಭ್ರಮೆಯಲ್ಲೇ ಇದಾರಲ್ಲ. ಅನೇಕ ಹಿರಿಯ ರಾಜಕೀಯ ವಿಶ್ಲೇಷಕರು ಕೂಡ ಅದನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಅದಕ್ಕೆ ಅವಧಿಯಲ್ಲಿ ಮುಂದೆ ಹೋಗಿರ್ಬೋದು ಹೊರತು ದೇವರಾಜ್ ಅರಸು ಅವರು ಮಾಡಿದಂಥ ಕ್ರಾಂತಿಕಾರಿ ಬದಲಾವಣೆಗಳನ್ನ ಏನೂ ಮಾಡಿಲ್ಲ ಅಂತ ಇದು ತೋರಿಸ್ತಾ ಇದೆ. ಕರ್ನಾಟಕದ ಒಂದು ಇವತ್ತು ಜನರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು, ಈಗ ಆಗ್ತಾ ಇರುವಂಥದ್ದು ಪರಿಸ್ಥಿತಿಗಳು ಸಂಪೂರ್ಣ ಆಡಳಿತದಲ್ಲಿ ಹಿಡಿತ ಕಳ್ಕೊಂಡು ಬಿಟ್ಟಿದೆ ಸರ್ಕಾರ. ಕೇವಲ ಪ್ರತಿಪಕ್ಷಗಳನ್ನು ನೀವಿದ್ದಾಗ ಏನು ಮಾಡಿದ್ರಿ ಅಂತ ಕೇಳೋದನ್ನು ಬಿಟ್ಟರೆ ನಾವಿದ್ದಾಗ ಏನು ಮಾಡ್ತೀವಿ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಇವರು ಇಲ್ಲ. ನಮಗೀಗ ಅಧಿಕಾರ ಇದೆ, ನಾವು ಏನು ಮಾಡ್ಬೇಕನ್ನುವಂಥದ್ರ ಬಗ್ಗೆ ಇವರು ಗಮನ ಹರಿಸಬೇಕು. ಇನ್ನೂ 2.5 ವರ್ಷ ಹಿಂಗೆ ತಳ್ಳಿಬಿಡ್ತಾರಾ ಸರ್? ಬಹುಶಃ ಇದೇ ರೀತಿ ಮುಂದುವರೆದ್ರೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ಅನ್ರೆಸ್ಟ್ ಅಂತೀವಲ್ಲ, ಅಶಾಂತಿ, ಅದು ಕ್ರಾಂತಿ ರೂಪವನ್ನು ಕೂಡ ಪಡಿಬಹುದು. ಬಹುಶಃ ಇದನ್ನ ಕಾಂಗ್ರೆಸ್ನ ಅಧಿಕಾರದಲ್ಲಿರುವಂಥ ನಾಯಕರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿ ನಾವು ಎಡವುತ್ತಾ ಇದ್ದೀವಿ, ಎಲ್ಲಿ ಸರಿ ಮಾಡ್ಕೊಳ್ಬೇಕು,
ಯಾಕೆ ಕರ್ನಾಟಕದಲ್ಲಿ ಇಂಥ ಅಹಿತಕರ ಘಟನೆಗಳು ಪದೇ ಪದೇ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತು ಎಲ್ಲವನ್ನು ರಾಜಕೀಯ ದೃಷ್ಟಿಕೋನದಿಂದ, ರಾಜಕೀಯ ಒಂದು ಕಣ್ಣಿನ ದೃಷ್ಟಿಯಿಂದ ನೋಡಿದಾಗ ಅವ್ರಿಗೆ ತಪ್ಪಾಗೆ ಕಾಣುತ್ತೆ. ಇವರು ಹಿಂಗಂದ್ಬಿಟ್ರೆ ಇವರು BJP ಪರವಾಗಿದ್ದಾರೆ, BJP ಅವರು ವಿರೋಧ ಪಕ್ಷದವರು ಎಲ್ಲದನ್ನು ರಾಜಕೀಯಕ್ಕೆ ಬಳಸ್ತಾರೆ. ಈ ಥರದ ಒಂದು ಮನಸ್ಥಿತಿ ಅಧಿಕಾರದಲ್ಲಿರೋರ್ಗೆ ಇರಬಾರ್ದು. ಯಾಕಂದ್ರೆ ಅವ್ರು ನೋಡ್ತಾ ಇರೋ ನೀವು ವಿರೋಧ ಪಕ್ಷನ ಯಾವತ್ತೂ ಮೆಚ್ಚಕ್ಕೆ ಹೋಗ್ಬೇಡಿ, ಆದ್ರೆ ಜನರು ಇದಾರಲ್ಲ, ಈ 5-7 ಕೋಟಿ ಜನ, ಕರ್ನಾಟಕದ ಜನ, ಅವ್ರು ನೋಡಿ ಆಡಳಿತ ಮಾಡಿ. ವಿರೋಧ ಪಕ್ಷ ಇರೋದಕ್ಕೆ ಟೀಕೆ ಮಾಡೋದಕ್ಕೆ, ಮಾಧ್ಯಮಗಳು ಇರೋದಕ್ಕೆ, ನಿಮ್ಮನ್ನ ತಿದ್ದೋದಕ್ಕೆ. ಆದ್ರೆ ನೀವು ಸರಿ ಮಾಡ್ಕೋಬೇಕಾಗಿದ್ದು ಯಾರನ್ನ ನೋಡಿ ಅಂದ್ರೆ ಜನರು ನೋಡಿ. ಈ 7.5 ಕೋಟಿ 8 ಕೋಟಿ ಇವತ್ತು ಕರ್ನಾಟಕದ ಜನಸಂಖ್ಯೆ ಏನಿದೆ, ಇವ್ರು ನಿಮ್ಗೆ ಓಟ್ ಹಾಕಿದ್ದಾರೆ, ಇವ್ರು ನಿಮ್ಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ. ಪದೇ ಪದೇ ಇಂಥ ಘಟನೆಗಳಾದಾಗ ಜನರು ಹೊರಗಡೆ ಹೋಗಕ್ಕೆ ಹೆದರ್ತಾರೆ. ಎಲ್ಲಪ್ಪ ಪೊಲೀಸರೇ ಈ ತರ ಮಾಡ್ಬಿಟ್ರೆ ಹೆಂಗೆ, ಈ ಒಂದು ಭಯದ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿ ಆಗುತ್ತೆ. ಹೀಗಾಗಿ ಜನರಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಬಗ್ಗೆ ನಂಬಿಕೆ ಬರೋ ನಿಟ್ಟಿನಲ್ಲಿ ಇವರು ಕೆಲಸ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಖಂಡಿತ. ಕಾಂಗ್ರೆಸ್ನವರು ಉಲ್ಲೇಖ ಮಾಡಿದ ಹಾಗೇನೆ BJP ಇದನ್ನ ರಾಜಕೀಯ ಲಾಭಕ್ಕೆ ಬಳಕೆ ಮಾಡ್ಕೊಳ್ತಿದೆ ಮಹಿಳೆಯ ವಿಚಾರವನ್ನ ಅಂತ ಅವ್ರು ಟೀಕೆ ಮಾಡಿದ್ದಾರೆ. ಸರ್, ಈಗ ಒಬ್ಬ ಮಹಿಳೆಗೆ ಆಗಿರುವಂತಹ ಅನ್ಯಾಯವನ್ನು, ಆಕೆಯನ್ನು ವಿವಸ್ತ್ರ ಮಾಡಿದ್ದನ್ನು, ತಮ್ಮ ಪಕ್ಷದ ಕಾರ್ಯಕರ್ತೆಯ ಸಮಸ್ಯೆನ ಅವ್ರು ಪ್ರಶ್ನೆ ಮಾಡದೆ ಇನ್ಯಾರು ಮಾಡಬೇಕು, ಹೆಂಗೆ ಮಾಡಬೇಕು? ಹೌದು, ರಾಜಕೀಯ ಪಕ್ಷವಾಗಿ ನೋಡಿ, ಅವರ ಪಕ್ಷದ ಕಾರ್ಯಕರ್ತೆ ಅನ್ನೋದು ಒಂದು ಕಡೆ, ಮತ್ತೊಬ್ಬ ಮಹಿಳೆ ಅನ್ನುವಂಥದ್ದು, ಅದನ್ನ ಇಟ್ಟುಕೊಂಡು ಸಹಜವಾಗಿಯೇ ಅವ್ರು ಹೋರಾಟ ಮಾಡುವಂಥ ಹಕ್ಕು ಅವ್ರಿಗೆ ಸಂಪೂರ್ಣ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದರೆ ಇದು ಸಣ್ಣ ಘಟನೆ ಅಲ್ಲ. ಮಹಿಳೆಯರಿಗೆ ಅವಮಾನ ಮಾಡುವಂಥದ್ದು ಇದೆಯಲ್ಲ, ಇದು ಜನರ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ನಮ್ಗೆ ಗೊತ್ತಿದೆ, ತಮಿಳುನಾಡು ಅಸೆಂಬ್ಲಿಯಲ್ಲಿ ಕರುಣಾನಿಧಿ ಜಯಲಲಿತಾ ಅವರ ಸೆರೆಗನ್ನು ಎಳೆದ್ರು ಅನ್ನುವಂಥದ್ದು. ಅವಾಗ ಅವರು ಜಯಲಲಿತಾ ಅಲ್ಲಿಂದ ಶಪಥ ಮಾಡಿ ಹೊರಗಡೆ ಹೋಗ್ತಾರೆ. ನಾನು ಮತ್ತೆ ಮುಖ್ಯಮಂತ್ರಿ ಆಗೇನೆ ಈ ವಿಧಾನಸಭೆಗೆ ಬರ್ತೀನಿ ಅಂತ ಶಪಥ ಮಾಡ್ತಾರೆ ಜಯಲಲಿತಾ. ಅದೇ ರೀತಿ ಕರುಣಾನಿಧಿ ಸೋಲಿಸಿ ಮುಖ್ಯಮಂತ್ರಿ ಆಗೇನೆ ಮುಂದಿನ ಟರ್ಮಲ್ಲಿ ಬರ್ತಾರೆ. ಅಂದ್ರೆ ಒಬ್ಬ ಮಹಿಳೆ ಅವಮಾನ ಮಾಡೋದಿದೆಯಲ್ಲ, ಅದು ಬಹಳ ಇವರು ಕಾಂಗ್ರೆಸ್ನವ್ರು ತಿಳ್ಕೊಂಡಷ್ಟು ಸಣ್ಣ ಘಟನೆ ಅಲ್ಲ. ಅದು ಇಡೀ ಸ್ತ್ರೀ ಕುಲಕ್ಕೆ ಮಾಡಿದಂಥ ಅವಮಾನ, ಇಡೀ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ, ನಮ್ಮ ಒಂದು ನಾವೇನಂತೀವಿ ಮೌಲ್ಯಗಳು ಅಂತೆ, ಸಾಮಾಜಿಕ ಮೌಲ್ಯಗಳು ಅಂತೀವಲ್ಲ, ಅದಕ್ಕೆ ಮಾಡಿರುವಂಥ ಅವಮಾನ. ಇವರು ಇದನ್ನು ತೇಪೆ ಸಾರ್ಸಕ್ಕೆ ಹೋದರೆ ಅದು ದೊಡ್ಡ ಇಫೆಕ್ಟು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಗುತ್ತೆ. ಬಹುಶಃ ಇವತ್ತು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಎಚ್ಚೆತ್ತುಕೊಂಡು ಈ ಘಟನೆಯನ್ನ ಎಲ್ಲೋ ಗಂಭೀರವಾಗಿ ತೆಗೆದುಕೊಳ್ಳದೆ ಇದ್ರೆ ಮುಂದಿನ ಚುನಾವಣೆಯಲ್ಲಿ, ಮುಂದೆ ಬರುವಂತ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಮಹಿಳೆಯರಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಒಂದು ಆಕ್ರೋಶಕ್ಕೆ, ಅವಜ್ಞೆಗೆ, ಕೋಪಕ್ಕೆ ಇವ್ರು ತುತ್ತಾಗಬೇಕಾಗುತ್ತೆ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಸರ್, ಈಗ ನೀವು ಜಯಲಲಿತಾ ಅವರ ಎಕ್ಸಾಂಪಲ್ ಕೊಟ್ರಿ, ಅದೊಂದು ಮೌಲಾಧಾರಿತ ಹೋರಾಟ ಆಗಿತ್ತು. ಆಕೆ ಏನು ಸವಾಲು ಹಾಕಿದ್ರು ಅದನ್ನು ಫುಲ್ಫಿಲ್ ಮಾಡ್ತಾರೆ. ಈಗ ಯಾರೇ ಆಗಿದ್ರು ಕೂಡ ಯಾವುದೇ ಘಟನೆಯನ್ನು ರಾಜಕೀಯ ಲಾಭಕ್ಕೆ ಕರ್ನಾಟಕದಲ್ಲಿ ಬಳಸ್ಕೊಳ್ತಿರೋದ್ರಿಂದಾಗಿ BJP ಇವತ್ತು ಮಹಿಳೆಯ ಹಿತದೃಷ್ಟಿಯಿಂದ ಆಕೆಗಾಗಿರುವಂಥ ಅಪಮಾನವನ್ನು ಪ್ರಶ್ನೆ ಮಾಡ್ತಿರೋದು ಮೌಲ್ಯಾಧಾರಿತವಾಗಿದೆಯಾ, ಅಥವಾ ಅವ್ರ ಲಾಭ ಮಾಡ್ಕೊಳ್ಳೋಕ್ಕೆ ಈ ಪ್ರಕರಣವನ್ನು ಬಳಸ್ಕೋತಿದ್ದಾರೆ? ನಿಮ್ಮ ಆಯಾಮದಲ್ಲಿ ಯಾವ ಥರ ಅವರು ಈ ಪ್ರಕರಣವನ್ನು ಬಳಸ್ಕೊಂಡಿದ್ದಾರೆ ಅಂತ ಮೌಲ್ಯಾಧಾರಿತ ಚರ್ಚೆ ಆಗ್ತಾ ಇದೆಯಾ? ಅಲ್ಲ ನೋಡಿ, BJP ಅವರು ಒಂದು ರಾಜಕೀಯ ಪಕ್ಷ. ಜನರೆಲ್ಲರ BJP ಹೇಳಿದ್ದನ್ನು ಏನೋ ನಂಬಲ್ಲ, ಕಾಂಗ್ರೆಸ್ನವ್ರು ಹೇಳಿದ್ದನ್ನು ನಂಬಲ್ಲ. ಜನರಿಗೆ ಅವ್ರದೇ ಆದ ಒಂದು ವಿವೇಚನೆ ಇರುತ್ತೆ. ಅವರೆಲ್ಲ ಮಾಧ್ಯಮಗಳ ಮೂಲಕ ಎರಡನ್ನೂ ನೋಡ್ತಾರೆ. ಅವರು ಇವತ್ತು ಕಾಂಗ್ರೆಸ್ ವಕ್ತಾರ ಏನ್ ಮಾತಾಡ್ತಾರೆ ಅದನ್ನು ನೋಡ್ತಾರೆ, BJP ವಕ್ತಾರ ಏನ್ ಮಾತಾಡ್ತಾರೆ, ಆಮ್ ಆದ್ಮಿ ಅವ್ರು ಏನ್ ಮಾತಾಡ್ತಾರೆ, ಎಲ್ಲವನ್ನು ಗಮನಿಸಿ ಇಲ್ಲ ಇದರಲ್ಲಿ ಇವ್ರು ತಪ್ಪಿದೆ, ಇವ್ರು ಸರಿ ಇದೆ ಅಂತ ಒಂದು ನಿರ್ಧಾರ ಮಾಡುವಂತ ಹಂಸಕ್ಷೀರ ನ್ಯಾಯಕ್ಕೆ ಜನ ಬರ್ತಾರೆ. ಅಲ್ಲಿ ಕಾಂಗ್ರೆಸ್ನವ್ರು ತಪ್ಪಿಲ್ಲ ಅಂದ್ರೆ ಕಾಂಗ್ರೆಸ್ ಪರವಾಗಿ ನಿಲ್ತಾರೆ. ಹಿಂದೆ BJP ಅವರ 5 ವರ್ಷದ ಆಡಳಿತದಲ್ಲಿ ನಡೆದಂತ ಘಟನೆಗಳನ್ನ ಗಮನದಲ್ಲಿಟ್ಕೊಂಡು BJP ಸೋಲಿಸಿದ್ರು, ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಟ್ಟರು. ಹೀಗಾಗಿ ಈ ಪಕ್ಷಗಳ ಹೋರಾಟ ಮಾಡಿದ ತಕ್ಷಣ ಅದನ್ನ ರಾಜಕೀಯ ಕ್ಲಬ್ ಬಳಸ್ಕೊಂಡ್ಬಿಡ್ತಾರೆ, ಜನ ಅವ್ರಿಗೆ ಓಟ್ ಹಾಕ್ಬಿಡ್ತಾರೆ ಅನ್ನೋದು ಸುಳ್ಳು. BJP ಅವರು ಹೋರಾಟ ಮಾಡೋದು ನ್ಯಾಯಯುತವಾಗಿದ್ದರೆ ಮಾತ್ರ ಜನ ಅವರಿಗೆ ಬೆಂಬಲವನ್ನು ಕೊಡ್ತಾರೆ. ಈಗ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವರು ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು, ಅವಾಗ ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆ ದೊಡ್ಡ ಚರ್ಚೆ ಆಯಿತು. ಅವಾಗ ಜನ ಇವ್ರಿಗೆ ಬೆಂಬಲಿಸಿದ್ರು. ಯಾವಾಗ ನ್ಯಾಯದ ಪರವಾಗಿ ಪಕ್ಷಗಳು ಹೋರಾಟ ಮಾಡುತ್ತೆ ಅವಾಗ ಯಾವುದೇ ಪಕ್ಷ ಇದ್ರು ಜನ ಬೆಂಬಲಿಸ್ತಾರೆ. ಕಾಂಗ್ರೆಸ್ನವ್ರು ಮಾಡಿದ್ರು ಬೆಂಬಲಿಸ್ತಾರೆ, BJP ಅವ್ರು ಮಾಡಿದ್ರು ಬೆಂಬಲಿಸ್ತಾರೆ, ಆಮ್ ಆದ್ಮಿ ಅವ್ರು ಮಾಡಿದ್ರು ಗೆಲ್ಲಿಸ್ತಾರೆ. ಹೀಗಾಗಿ ಈ ಒಂದು ವಿಷಯವನ್ನ ಕೇವಲ BJP ಅವರು ರಾಜಕೀಯ ಬಳಸ್ಕೊಳ್ಳೋ ರಾಜಕೀಯ ಪಕ್ಷ, ಆದ್ರೆ ಜನ ಅದನ್ನ BJP ಅವರು ಹೇಳಿದ ತಕ್ಷಣ ಎಲ್ಲರೂ ನಂಬಿಡ್ತಾರೆ. ಹೌದು, ರಾಜಕೀಯ ಪಕ್ಷ ಅವ್ರು ಹೋರಾಟವನ್ನು ಮಾಡ್ತಾರೆ, ಅವ್ರ ನಾಯಕರು ಅವ್ರದೇ ಆದಂತ ಹೋರಾಟವನ್ನು ಮಾಡ್ತಾರೆ. ನೀವು BJPಯನ್ನ ರಾಜಕೀಯವಾಗಿ ಎದುರಿಸಿ, ಆದ್ರೆ ಇಂಥ ಘಟನೆಗಳನ್ನ ಜನಸಾಮಾನ್ಯರ ದೃಷ್ಟಿಯಿಂದ ನೋಡಿ. ಸರ್ಕಾರ ನಡೆಸೋರು ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ, ಏನ ಮಾಡ್ತೀರಾ, ಆದ್ರೆ ರಾಜಕೀಯದಲ್ಲೇ ತಿಪ್ಪ ಸಾರಿಸಿ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗುವಂಥದ್ದು, ಆ ಮಹಿಳೆಗೆ ಆಗುವಂಥ ದೌರ್ಜನ್ಯವನ್ನ ಮರೆಮಾಚುವಂಥದ್ದಿದೆಯಲ್ಲ, ಅದು ಜನರಿಗೆ ಮಾಡುವಂಥ ದೊಡ್ಡ ಘೋರ ಅನ್ಯಾಯ ಅದು. ರೈಟ್. ರಾಜೇಶ್ವರಿ ಅವರೇ, ನೀವು ಹೇಳಬೇಕು, ಈಗ
ನಾನು ಹನುಮೇಶ್ ಸರಿಗೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೆ. ಈಗ ಯಾರೇ ಆಗಿದ್ರೂ ಕೂಡ ಯಾವುದೇ ಪ್ರಕರಣವನ್ನು ರಾಜಕೀಯ ಲಾಭಕ್ಕೆ ಬಳಕೆ ಮಾಡ್ಕೊಳ್ಳೋದು ತೀರಾ ಸಹಜ. ಆದರೆ ಸರ್ ಒಂದು ಪಾಯಿಂಟನ್ನು ರೈಸ್ ಮಾಡಿದ್ರು, ರಾಜಕೀಯ ಲಾಭಕ್ಕೆ ಬಳಕೆ ಮಾಡಿಕೊಂಡ್ರೂ ಕೂಡ ಇವತ್ತೊಬ್ಬ BJP ಕಾರ್ಯಕರ್ತಗಾಗಿದೆ, ಇನ್ನು ನಾಳೆ ದಿವಸ ಸಾಮಾನ್ಯ ಹೆಣ್ಮಕ್ಳಿಗೆ ಆಗ್ಬಿಟ್ರೆ ಏನು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಮಾನವೀಯ ಮೌಲ್ಯದ ಹೋರಾಟಗಳಾಗ್ತವಾ ರಾಜೇಶ್ವರಿ ಅವರೇ? ನಿಜವಾಗ್ಲು ಇದು ಒಂದು ನಾವು ನಮ್ಮ ಪಕ್ಷದ ಕಾರ್ಯಕರ್ತೆ ಅಂತ ಮಾಡ್ತಿಲ್ಲ, ಒಂದು ಮಹಿಳೆಯಾಗಿ ಮಹಿಳೆಯ ಪರವಾಗಿ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ನಾವು ರಾಜ್ಯ ಮಹಿಳಾ ಮೋರ್ಚಾದಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು. ಏನಂದ್ರೆ ಒಂದು ಮಹಿಳೆ ಅಂತಂದ್ರೆ ನಾವು ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅನ್ನುವಂತ ಮಾತನ್ನ ನಂಬಿರುವಂತ ನೆಲದಲ್ಲಿ ಇರೋರು ನಾವು. ಎಲ್ಲಿ ದೇವತೆಗಳು ನಾವು ಹೆಣ್ಣನ್ನ ಪೂಜಿಸ್ತೀವಿ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಹೇಳ್ತೀವಿ. ಅಂತ ಪವಿತ್ರವಾದಂತ ನೆಲದಲ್ಲಿ ಹುಟ್ಟಿ ನಾವಿವತ್ತು ಹೆಣ್ಣಿಗೆ ತೀರಾ ಗೌರವ ಏನು ಅಮಾನವೀಯವಾಗಿ ಒಂದು ಬಟ್ಟೆ ಬಿಚ್ಚುವಂತ ಒಂದು ಸಂಸ್ಕೃತಿಯ ಸರ್ಕಾರವನ್ನ ನೋಡ್ತಿದೀವಿ. ಅಂದ್ರೆ ಯಾಕಂದ್ರೆ ಇವತ್ತು ಪೊಲೀಸ್ ಠಾಣೆಯಲ್ಲಿ ಅವರು ರೆಡ್ ಕಾರ್ಪೆಟ್ ಹಾಸಿ ಕರೆಯೋದು ಕಾಂಗ್ರೆಸ್ನವ್ರನ್ನ. ನಿನ್ನೆ ದಿವಸ ನಮ್ಮ ಮೇಯರ್, ಮಾಜಿ ಮೇಯರ್, ಉಪಮೇಯರ್ ಬಂದ್ರು ಸಹಿತ, ಮೇಯರ್ ಒಬ್ರು ಹೆಣ್ಮಗಳು ಅವ್ರು ಬಂದ್ರು ಸಹಿತ ಅವರು ಸ್ಟೇಷನ್ ಒಳಗ್ ಬಿಡ್ಲಿಕ್ಕೆ ರೆಡಿ ಇಲ್ಲ. ಅಂದ್ರೆ ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ಅಂತ. ಒಬ್ಬ ಪ್ರಥಮ ಪ್ರಜೆ ನಮ್ಮ ಜಿಲ್ಲೆಯ ಮಹಾನಗರ ಪಾಲಿಕೆಯ ಒಬ್ಬ ಮೇಯರ್ ಅಂದ್ರೆ ಮರ್ಯಾದೆ ಇಲ್ಲ. ಇವತ್ತು ಕಾಂಗ್ರೆಸ್ನವ್ರು ಹೋಗಿದ್ದಾರೆ, ಅವ್ರನ್ನ ಕರೆದು ಒಳಗೆ ಕೂಡಿಸುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಇವ್ರ ವ್ಯವಸ್ಥೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಆ ಪೊಲೀಸ್ ಕಚೇರಿಗಳು ಸಹಿತ ಕಾಂಗ್ರೆಸ್ ಕಚೇರಿಗಳಾಗ್ಬಿಟ್ಟಿದ್ದಾವು. ಇಂಥ ವ್ಯವಸ್ಥೆ ಒಳಗೆ ನಾವು ಹೆಣ್ಣು ಮಕ್ಕಳು, ನಮ್ಮ ಪಕ್ಷದ ಹೆಣ್ಣು ಮಕ್ಕಳಾಗ್ಲಿ ಬೇರೆ ಹೆಣ್ಣು ಮಕ್ಕಳಾಗ್ಲಿ ನಾವು ಯಾರನ್ನ ನ್ಯಾಯ ಕೇಳುವುದು? ನೀವು ಕಾಂಗ್ರೆಸ್ನವ್ರನ್ನಷ್ಟೇ ಪ್ರೊಟೆಕ್ಟ್ ಮಾಡ್ಕೊಂಡು ಹೋದ್ರೆ ನಮ್ಮ ಕಾರ್ಯಕರ್ತರು ನಾವ್ ಯಾರನ್ನ ಕೇಳುವುದು? ನಮ್ಮ ಹೆಣ್ಣು ಮಕ್ಕಳು ಇವತ್ತು ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ದೇನೆ. ಇವತ್ತು ನಾವು DC ಆಫೀಸಿಗೆ ಮನವಿ ಕೊಡ್ಲಿಕ್ಕೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ಹಾದು ಹೋಗೋರು, ಇಲ್ಲ ನಮ್ಗೆ ಬಹಳ ಹೆದರಿಕೆ ಇದೆ, ನಮ್ಗೆ ರೋಡ್ನಲ್ಲಿ ಅಡ್ಡಾಡ್ಲಿಕ್ಕೆ ಆಗ್ತಿಲ್ಲ. ಇಂಥ ಘಟನೆಗಳು ನೋಡಿದಾಗ ಇನ್ನಷ್ಟು ಬೆಚ್ಚಿ ಬೀಳ್ತಾರೆ ಹೆಣ್ಮಕ್ಳು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಿಂದ ಹಿಡಿದು ಕಾಂಗ್ರೆಸ್ನ ಕೆಲ ನಾಯಕರು ಮಾತಾಡಿದ್ದನ್ನ ನೀವು ಗಮನಿಸಿರ್ತೀರಿ. ಆ ಆಯಾಮದಲ್ಲಿ ಕೇಳ್ತಾ ಇದ್ದೀನಿ ರಾಜೇಶ್ವರಿ ಅವರೇ. ಆಕೆಯೇ ಬಟ್ಟೆ ಬಿಚ್ಕೊಂಡಿದ್ದಾರೆ ಅಂತ ಹೇಳಿ ಈ ಪ್ರಕರಣದ ಗಂಭೀರತೆಯನ್ನ ತಿಳಿ ಮಾಡೋ ಪ್ರಯತ್ನ ಅಥವಾ ತಿರ್ಚೋ ಪ್ರಯತ್ನ ಆಯ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್ 100% ಅವ್ರು ಮಾಡೇ ಮಾಡ್ತಾರೆ. ಇವತ್ತು ಗೃಹ ಸಚಿವರು ನನ್ಗೇನು ಗೊತ್ತೇ ಇಲ್ಲ ಅನ್ನೋಂತ ಜಾರ್ಕೊಳ್ಳುವಂತ ಮಾತನ್ನ ನೀವು ನೋಡಿದೀನಿ. ನಾನು ಆಮೇಲೆ ಹೇಳ್ತೀನಿ, ಆಮೇಲೆ ಉತ್ತರ ಕೊಡ್ತೀನಿ ಅನ್ನೋಂತ ಮಾತನ್ನ ಯಾವತ್ತೂ ಹೇಳ್ಕೊಂಡು ಬಂದಿದ್ದಾರೆ. ಇದು ಹೊಸದಲ್ಲ. ಗೃಹ ಸಚಿವರ ನಡೆ 2.5 ವರ್ಷದಿಂದ ನಾನು ನೀವು ಎಲ್ಲರೂ ನೋಡ್ತಿದೀವಿ. ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ. ಇವತ್ತು ಅವರು ಯಾವುದೇ ವಿಷಯ ತಗೊಂಡ್ರು ಸಹಿತ ನನ್ಗೇನು ಗೊತ್ತಿಲ್ಲ, ಇದ್ರ ವಿಷಯವಾಗಿ ತಿಳ್ಕೊತೀನಿ ಮಾಡ್ತೀನಿ ಅನ್ನೋಂತ ಮಾತನ್ನ ಹೇಳ್ತಾರೆ ಹೊರತು ಅದಕ್ಕೆ ಯಾವುದೇ ಒಂದು ಕ್ಲಾರಿಫಿಕೇಶನ್ ಕೊಡುದಿಲ್ಲ. ಇವತ್ತು ಆಗಿದ್ದಂತ ಘಟನೆ ಅವ್ರ ತಾಯಿ ಮತ್ತೆ ಅಕ್ಕ ಹೇಳಿದಂತ ವಿಚಾರಗಳು ಮತ್ತೆ ನಾವು ಸಹಿತ ನೋಡಿದೀವಿ. 5-6 ಜನ ಒಂದು ಹೆಣ್ಣು ಮಗಳನ್ನ ಕೂದಲು ಹಿಡ್ಕೊಳೋದು, ಒಬ್ರು ಕೈ ಹಿಡ್ಕೊಳೋದು, ಇವೆಲ್ಲ ಮಾಡುದು ಎಲ್ಲರೂ ನೋಡಿದೀವಿ ನಾವು ಟಿವಿ ಒಳಗೆ. ಆಮೇಲೆ ಒಂದೆರಡು ಕ್ಯಾಮ್ರಾ ಇವನು ಸಹಿತ ಇತ್ತು ಫುಟೇಜ್ ಅವ್ರ ಹತ್ರ, ಯಾರು ಅವರ ಹುಡುಗಿ ಸುಜಾತ ಅವರ ತಮ್ಮನ ಹತ್ರ. ಅದನ್ನು ನೋಡಿದ್ವಿ. ಅವಾಗ ನಮ್ಗೆ ಅನಿಸ್ತದೆ ಎಲ್ಲ ಒಂದ್ ಕಡೆ ಅವಳು ಮಾನಸಿಕವಾಗಿ ಅವಳನ್ನ ಜರ್ಜರಿತ ಮಾಡೇನೆ ಅವರು ಈ ರೀತಿ ಮಾಡಿದ್ದಾರೆ ಅನ್ನೋಂತ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈಟ್ ಮೇಡಮ್, ಮಾತಾಡ್ತೀನಿ ನಿಮ್ಮ ಜೊತೆ. ಹಾಗಾದ್ರೆ ಇವತ್ತು ಸದ್ಯದ ಪ್ರಕರಣವನ್ನು ಗಮನಿಸಿ BJP ವಕ್ತಾರರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಧಾರದಲ್ಲೇ ನೋಡೋದಾದ್ರೆ ರಾಜ್ಯ ಕಾಂಗ್ರೆಸ್ನ ಕೈಗೊಂಬೆಗಳಾಗಿದ್ದಾರೆ ಅಧಿಕಾರಿಗಳು ಅನ್ನೋದು ಒಂದು ಸಹಜ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ರಾಜ್ಯದಲ್ಲಿ ನೀವು ಯಾವುದೇ ರೀತಿಯ ಪ್ರಕರಣಗಳನ್ನು ತಗೊಳ್ಳಿ, ಅದರಲ್ಲಿ ಸಚಿವರು ಯಾರು ಕೂಡ ಜವಾಬ್ದಾರಿ ತಗೊಳ್ಳಲ್ಲ, ಯಾರು ಕೂಡ ಹೊಣೆ ಹೊರಲ್ಲ, ಅಧಿಕಾರಿಗಳೇ ಕಾರಣ ಅಂತ ಹೇಳ್ತಾರೆ. ಹಾಗಾದರೆ ಅಧಿಕಾರಿಗಳಿಗೆ ಹೇಳಿ ಹಾಗಾದರೆ ಕಾಂಗ್ರೆಸ್ ಈ ಕೆಲಸ ಮಾಡಿಸ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈಗ ಕರ್ನಾಟಕ ಕಾಂಗ್ರೆಸ್ ಈ ಬಾರಿ ಆಡಳಿತವನ್ನು ನಡೆಸ್ತಾ ಇದೆ ಅಂತ ಹೇಳಿದ್ರೆ ಕಳೆದ ಬಾರಿ BJP ಮಾಡಿರುವಂತಹ ಭ್ರಷ್ಟಾಚಾರ ಸೇಮ್ ಟೈಮ್ ಈ ಸತಿ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು, ಅದು ಮಹಿಳೆ. ಈಗ ಗೃಹಲಕ್ಷ್ಮಿ ತಗೊಳ್ಳಿ ಅಥವಾ ಶಕ್ತಿ ಯೋಜನೆ ತಗೊಳ್ಳಿ, ನೀವು ಯಾವುದನ್ನು ತಗೊಂಡ್ರು ಕೂಡ ಮಹಿಳಾ ಕೇಂದ್ರೀಕೃತವಾಗಿತ್ತು. ಕುಮಾರ್ ಸರ್, ನೀವು ಅದಕ್ಕೆ ಉತ್ತರ ಕೊಡಬೇಕು. ನೀವು ಮಾತೆತ್ತಿದ್ರೆ ಹೆಣ್ಮಕ್ಳು ಅವ್ರ ಗೌರವದ ಬಗ್ಗೆ ಮಾತಾಡ್ತೀರಿ, ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀರಿ. ನಿಮ್ಮ ಕಡೆಯಿಂದ ಈ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆ ನಿಮಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂದರೆ, ಎಲ್ಲೋ ಒಂದು ಕಡೆ ವೈಫಲ್ಯ ಆದರೂ ಕೂಡ ಅದನ್ನು ನೀವು ಓಪನಾಗಿ ಒಪ್ಕೊಳ್ತೀರಿ, ಹೌದು ಈ ವಿಷಯದಲ್ಲಿ ನಮ್ಮ ತಪ್ಪಾಗಿದೆ, ನಾವು ಕರೆಕ್ಷನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ ಅಂತ. ಈ ಪರ್ಟಿಕ್ಯುಲರ್ ಕೇಸ್ನ ನೀವು ತಗೊಳ್ಳೋದಾದರೆ ಇದನ್ನ ಇನ್ನೂ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡ್ಬೋದಿತ್ತು ಅಂತ ಅನಿಸುತ್ತಾ? ನೋಡಿ, ನಾನು ಇದು ವಿಚಾರ ಬಂದ್ಬಿಟ್ಟು ಅಧಿಕಾರಿಗಳು ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟು, ಅನ್ಮೇಷ್ ಆಗೋಗಲ್ ಸರ್ ಕೂಡ ಒಂದು ವಿಷಯನ ದಾಖಲು ಮಾಡಿದ್ದಾರೆ, ಅದಕ್ಕೂ ಉತ್ತರ ಕೊಡಬೇಕಾಗತ್ತೆ. ಮತ್ತು ಮೇಡಮ್ ಅವ್ರು BJP ಮೇಡಮ್ ಅವ್ರು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ. ತಾವು ಹೇಳಿದ ಮಾತು
ಒಪ್ಕೋತೇನೆ. ನೋಡಿ, ಈಕೆ ಮೇಲೆ ಈಗಾಗಲೇ ಅನ್ಮೇಶ್ ಯಾವಗಲ್ ಸರ್ ಹೇಳ್ದಂಗೆ ಯಾವುದೇ ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತೆ ತನ್ನ ಪಕ್ಷಕ್ಕೆ ಲಾಯಲ್ ಆಗಿದ್ದು ಏನೇ ಬಂದರೂ ಎದುರಿಸ್ತೇನೆ ಮತ್ತು ಅದ್ರ ವಿರುದ್ಧ ಹೋರಾಟ ಮಾಡ್ತೇನೆ, ನಾನು ಆ ಥರದ್ದೊಂದು ದ್ರಾಷ್ಟ್ಯ ಇರುತ್ತೆ ನಮಗೆ ಕಾರ್ಯಕರ್ತರಾದವ್ರಿಗೆ. ಮತ್ತು ಆ ಥರದ್ದೊಂದು ಮೈ ಮೇಲೆ ಅವಾಗವನ್ನೇ ಮಾಡ್ಕೊಂಡ್ಬಿಡ್ತೀವಿ ನಾವು ಪಕ್ಷ ಅನ್ನೋದನ್ನು ನಮ್ಮ ಪಕ್ಷದ ಧ್ವಜ ಹಾಕ್ಕೊಂಡಾಗ. ಮತ್ತೊಂದೇನು ಅಂತಂದರೆ, ಈಕೆ ಮೇಲೆ ಈಗಾಗಲೇ ಈ 1ನೇ ತಾರೀಕು SIR ಮುಂಚೆನೇ 9 ಪ್ರಕರಣಗಳು ಠಾಣೆಯಲ್ಲಿ ದಾಖಲಾಗಿದ್ದಾವೆ. ಅವು ಯಾವ್ಯಾವ ವಿಚಾರಗಳಿಗೆ ದಾಖಲಾಗಿದ್ದಾವೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು ಮತ್ತು ಚರ್ಚೆ ಮಾಡಬೇಕಾಗತ್ತೆ. ಆಕೆನ ಪೊಲೀಸ್ ಠಾಣೆ ಕರ್ಕೊಂಬರಕ್ಕೆ ಹೋದಾಗ ಅವ್ರ ಮನೆ ಹತ್ರ ಆಕೆ ಯಾವಗಲ್ ಸರ್ ಹೇಳಿದಂತೆ ಪೊಲೀಸರು ನಡವಳಿಕೆ ಮತ್ತು ಆಕೆ ನಡವಳಿಕೆ ಎರಡೂ ಕೂಡ ಸಂಯೋಜಿತವಾಗಿರಬೇಕು. ತಾನು ಇಂಥ ಕೇಸಿಂದ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿದಾಗ ಆಕೆ ಹೌದಾ ಇಂಥ ವಿಷಯ ಇದೆಯಾ, ನಾನು ನಮ್ಮ ಮನೆಯವ್ರಿಗೆ ಹೇಳಬೇಕು ಅಥವಾ ನಾನು ಲಾಯರ್ ಜೊತೆ ಬರ್ತೀನಿ, ಚರ್ಚೆ ಮಾಡಬೇಕಾಗತ್ತೆ. ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳು ತಗೊಂಡು ಮಾತಾಡಬೇಕಾಗತ್ತೆ. ಆದರೆ ಇಲ್ಲಿ ಆಕೆನ ಕರ್ಕೊಂಬರಕ್ಕೆ ಹೋದಾಗ ಏನು ನಡೀತು, ಆಕೆ ಮನೆ ಹತ್ರ ಜನ ಎಷ್ಟು ಸೇರಿದ್ರು, ಏನು ಪ್ರಚೋದನೆ ಆಯಿತು, ಮಾತಿನ ಚಕಮಕಿ ಆಯಿತು, ತಾನು ತನ್ನ ಪಕ್ಷವನ್ನು ನಾನು ಇಂಥ ಪಕ್ಷದ ಕಾರ್ಯಕರ್ತೆ ಅಂತ ಹೇಳಿಕೊಂಡು ಆಕೆ ಏನೇನು ಮಾಡಿರ್ಬೋದು ಅವೆಲ್ಲ ದಾಖಲೆಗಳನ್ನು ಈಗಾಗಲೇ ಪ್ರಸ್ತುತಪಡಿಸಿಲ್ಲ ಇಲ್ಲೂ. ಅದೆಲ್ಲವೂ ಕೂಡ ದಾಖಲಾಗಿದೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಅವರು ಕೂಡ ಅದನ್ನು ಬಹಿರಂಗಪಡಿಸಿಲ್ಲ. ಇವರು ಕರ್ಕೊಂಬರಕ್ಕೆ ಹೋದಾಗ ಆಕೆ ಏನು ತಪ್ಪೇ ಮಾಡಿಲ್ಲ ಹಂಗಿದ್ರೆ ಆಕೆ ಸರಿ ಅಂತ ಬಿಂಬಿಸ್ತಿರೋದು ಸರಿನಾ ಅಂತ ನಂದೊಂದು ಪ್ರಶ್ನೆ ಇದೆ. ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಅಧಿಕಾರಿಗಳು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಏನಾದ್ರು ಈ ಥರದ್ದು ಮಾಡಿದ್ರೆ ನಾವು ಕಡಾಖಂಡಿತವಾಗಿ ಯಾವ ಕಡೆಯಿಂದ ತಪ್ಪಾಗಿದೆ ಅಂತ ಕೂಲಂಕುಷವಾಗಿ ಮೇಲಧಿಕಾರಿಗಳ ಒಂದು ತನಿಖೆಯನ್ನು ನಡೆಸಿ ಯಾರ ಮೇಲೆ ತಪ್ಪಾಗಿದೆ, ಯಾವ ತಪ್ಪ ಉನ್ನತಾಧಿಕಾರಿಗಳು ತನಿಖೆ ಏನು ಹಂಗೆಲ್ಲ ನಾವು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಅಧಿಕಾರಿಗಳೇನಾರು ಅನುಚಿತವಾಗಿ ಆ ಮಹಿಳೆ ಜೊತೆ ನಡ್ಕೊಂಡಿದ್ದೇ ಆಗಿದ್ರೆ ಕಡಾಖಂಡಿತವಾಗಿ ಅವ್ರಿಗೆ ಈ ನೆಲದ ಕಾನೂನು ಏನಿದೆಯೋ ಅದರಡಿಯಲ್ಲಿ ಅವ್ರಿಗೆ ಕ್ರಮ ಜರುಗಿಸೋದಂತೂ ಕಡಾಖಂಡಿತ ಕರ್ನಾಟಕ ಸರ್ಕಾರ. ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಹಿಳೆಯರ ಬಗ್ಗೆ ಇರುವಂಥ ಅಪಾರವಾದಂಥ ಗೌರವ ಮತ್ತು ಪ್ರೀತಿಯ ಬಗ್ಗೆ ಯಾರು ಪ್ರಶ್ನೆ ಮಾಡುವಂತೆ ಇಲ್ಲವೇ ಇಲ್ಲ. ಅವರ ನಡವಳಿಕೆ, ಅವರ 45 ವರ್ಷ 50 ವರ್ಷದ ರಾಜಕಾರಣದಲ್ಲಿ ಒಂದು ದಿನವೂ ಅವರು ಆ ಥರದ ಅನುಚಿತ ವರ್ತನೆ ತೋರಿಸಿದವರಲ್ಲ ಮತ್ತು ನಡ್ಕೊಂಡವರಲ್ಲ. ಯಾವತ್ತೂ ಕೂಡ ಆತ್ಮಗೌರವ ಇರಬೇಕು ಮಹಿಳೆಯರಿಗೆ ಅಂತ ಹೇಳ್ಕೊಂಬಂದವರು ಹೊರ್ತವರು ಆತ್ಮಗೌರವ ಕಳ್ಕೊಂಡು ನಡ್ಕೋಬೇಡಿ ಅಂತ ಹೇಳಿದವರಲ್ಲ. ಇಲ್ಲಿ ಘಟನೆಗಳು ಏನೇನಾಗಿದೆ ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಎಲ್ಲಿಂದ ಪ್ರಚೋದನೆ ಬಂದಿದೆ, ಯಾವ ರೀತಿ ಪ್ರಚೋದನೆ ಬಂದಿದೆ, ಮಹಿಳೆ ಪೊಲೀಸರ ಜೊತೆ ಅನುಚಿತವಾಗಿ ನಡ್ಕೊಂಡ್ರ ಅಥವಾ ಪೊಲೀಸರೇ ಮಹಿಳೆ ಜೊತೆ ಅನುಚಿತವಾಗಿ ನಡ್ಕೊಂಡ್ರ, ಏನು ಘರ್ಷಣೆ ಆಗಿದೆ, ಏನು ಮಾತಿನ ಚಕಮಕಿ ಆಗಿದೆ, ಪರಸ್ಪರರು ಏನೇನು ನಡ್ಕೊಂಡಿದ್ದಾರೆ, ಅಲ್ಲಿಂದ ವ್ಯಾನ್ ಗಂಟೆ ಕರ್ಕೊಂಬರುವಾಗ ಅಲ್ಲಿ ಸೇರಿದ್ದಂಥ ಜನರು ಏನು ಪ್ರಚೋದನೆ ಮಾಡಿರ್ಬೋದು, ಪೊಲೀಸರು ಅಷ್ಟೊಂದು ಜನರು ಜಮಾವಣೆ ಆಗಬೇಕು ಅಂದರೆ ಏನು ಕಾರಣ ಇರಬಹುದು, ಎಲ್ಲವೂ ಯೋಚನೆ ಮಾಡಬೇಕಾಗುತ್ತೆ. ಏಕಾಏಕಿ ಇವುದೇ ತಪ್ಪು, ಇವ್ರು ಸರಿ ಇಲ್ಲ ಅಂತ ಇವ್ರ ಇವ್ರು ಸರಿ ಇಲ್ಲ ಅಂತ ಅಂದ್ಬಿಟ್ರೆ ಅದು ಸಂಯೋಜಿತ ಆಗೋದಿಲ್ಲ, ನ್ಯಾಯೋಜಿತ ಆಗೋದಿಲ್ಲ. ತಪ್ಪು ಯಾರೇ ತಪ್ಪು ಇವರಾದ್ರೆ ಎಸ್ಕಿರ್ಲಿ ಅಥವಾ ಇವರಾದ್ರೆ ಎಸ್ಕಿರ್ಲಿ, ಒಂದ್ ನಿಮಿಷ ಇನ್ನೊಂದು ಮುಂದುವರೆದು ಹೇಳ್ಬಿಡ್ತೀನಿ. ಅಲ್ಲ ತಪ್ಪು ತಿಳ್ಕೊಬೇಡಿ, ಸಿಗ್ತಾರೆ ಅವರು, ಅವ್ರ ಮನೆ ಇದೆ, ಅವರು SIR ಸಂಬಂಧದಲ್ಲಿ ಏನೇನಾಗಿದೆ ಅಥವಾ ಅದಕ್ಕಿಂತನೇ ಅವ್ರ ಮೇಲೆ ಎಷ್ಟು ಘಟನೆಗಳದ್ದು ಕೇಸ್ ಇದಾವೆ ಅವೆಲ್ಲ ಇದಾವೆ. ಆಕೆ ಜೊತೆ ನಡ್ಕೊಳ್ಳುವಾಗ ಅಲ್ಲ ನೋಡಿ ಅದೆಲ್ಲ ಮಾತು. ಆಕೆ ಜೊತೆ ನಡ್ಕೊಳ್ಳುವಾಗ ಪೊಲೀಸರು ಅನುಚಿತ ವರ್ತನೆ ನಡೆಸಿದ್ದಾರೆಯೇ ಅದು ತನಿಖೆಯಿಂದ ಹೊರಬರಬೇಕಾಗುತ್ತೆ. ಮಹಿಳಾ ಆಯೋಗ ಇದೆ ಮತ್ತು ನಾವು ಕೂಡ ಮಹಿಳಾ ಠಾಣೆಗಳನ್ನು ಎಲ್ಲ ಕಡೆ ಕರೆದಿದ್ದೇವೆ. ಆಮೇಲೆ ಜೊತೆಗೆ ಮಹಿಳೆಯರನ್ನ ಅರೆಸ್ಟ್ ಮಾಡುವಾಗ ಮಹಿಳೆಯರೇ ಇರಬೇಕು, ಅವ್ರನ್ನ ಕರ್ಕೊಂಡ್ಬರೋದಕ್ಕಾಗ್ಲಿ ಆ ಠಾಣೆಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು, ಆ ಠಾಣೆಯಲ್ಲಿ ಇಷ್ಟು ಅಧಿಕಾರಿಗಳು ಇರಬೇಕು ಅನ್ನೋದನ್ನ ಒಂದಷ್ಟು ಕಾನೂನುಗಳಿದಾವೆ. ಅದನ್ನ ಮೀರಿ ಯಾರು ನಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಆದರೆ ಎಲ್ಲ ವಿಷಯಕ್ಕೂ ಎಲ್ಲದಕ್ಕೂ ತಪ್ಪು ಮಾಡಿದ್ರು ಕೂಡ ಮಾಡಿಲ್ದೇ ಇದ್ರು ಕೂಡ ತಾವು ಒಂದು ರಾಜಕಾರಣವನ್ನು ತೋರಿಸೋದಿದೆಯಲ್ಲ, ನಮ್ಮ ಪಕ್ಷ ಆಗಿರ್ಲಿ ಅಥವಾ ಅವ್ರ ಪಕ್ಷ ಆಗಿರ್ಲಿ, ಅದು ಸಂಯೋಜಿತ ಅಲ್ಲ ಅಂತ ನನ್ನ ಭಾವನೆ. ಇಲ್ಲಿ ತಪ್ಪಾಗಿದ್ರೆ ತಪ್ಪು ಅಂತ ಎದೆ ತಟ್ಟಿ ಹೇಳಿ ಈ ತಪ್ಪನ್ನ ಸರಿ ಮಾಡಿ ಅಂತ ಕೇಳುವಂತ ಅಧಿಕಾರ ವಿರೋಧ ಪಕ್ಷದವ್ರಿಗಿದೆ, ಅವ್ರ ಪಕ್ಷದ ಕಾರ್ಯಕರ್ತೆಗಿದೆ, ಕೇಳಲಿ. ಅಥವಾ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತಂದ್ರೆ ನಾವು ಅವರಿಗೆ ಕ್ರಮ ತೆಗೆದುಕೊಳ್ಳೋ ಸ್ಥಾನದಲ್ಲಿದ್ದೇವೆ, ಕ್ರಮ ಕಳ್ಕೊಳ್ಳೋಕೆ ನಾವು ಸಿದ್ಧ ಇದ್ದೇವೆ. ಅಕಸ್ಮಾತ್
ಇವ್ರ ಕಡೆಗೆ ತಪ್ಪಿದ್ರೆ ಅವಾಗ ಇವ್ರೇನು ಈಗ ಮಾಡಿದ್ರಲ್ಲ ಈ ಹಲ್ಚಲೆಲ್ಲ ಈಗ ಏನು ನಡೆಸ್ತಿದಾರಲ್ಲ ಅದನ್ನೆಲ್ಲ ವಾಪಸ್ ತಗೊಳಕ್ ಸಾಧ್ಯ ಆಗುತ್ತಾ? ಅಂದ್ರೆ ನನ್ನ ಪ್ರಶ್ನೆ ಏನ್ ಅಲ್ಲ, ನಾನು ಕೇಳ್ತಿದ್ದೇನೆ. ಗೊತ್ತಾ, ನಿಮ್ದು ಕಾಂಟೆಕ್ಸ್ಟ್ ನಂಗೆ ಅರ್ಥ ಆಯ್ತು. ಅಲ್ವಾ? ಇವರು ಪ್ರತಿ ವಿಷಯಕ್ಕೂ ಇದೇ ತರ ರಾಜಕಾರಣ ಮಾಡಿದ್ರೆ ಇಲ್ಲೂನು ಆಗ ಮಾಡೋದಾದ್ರೆ ಎಲ್ಲಪ್ಪ ನಮ್ಗೆ 15 ಲಕ್ಷ ಬರ್ಲಿಲ್ಲ ಅಂತ ದಿನಾ ನಾವು ಕೇಳ್ಬೇಕಾಗುತ್ತೆ. ಅಲ್ಲ, ನಾನು ಹೇಳೋದು ನಿಮ್ ಸುಮ್ಮನೆ ಎಲ್ಲಪ್ಪ ಪೆಟ್ರೋಲ್ ಬೆಲೆ 50 ರೂಪಾಯಿ ಆಗ್ಲಿಲ್ಲ ಅಂತ ದಿನಾ ಕೇಳ್ಬೇಕಾಗುತ್ತೆ. ಎಲ್ಲ ವಿಷಯಾಂತರ ಅಲ್ವಾ ಇದು? ವಿಷಯಾಂತರ ಅಲ್ವಾ ಅವ್ರು ಮಾಡ್ತಾ ಇರೋದು? ಆಮೇಲೆ ಅವ್ರು ಎಳೆದಾಡುವಾಗ ಒಂದು ನಿಮಿಷ ಅದನ್ನ ಹೇಳ್ಬೇಡ. ಇವರು ಪರಸ್ಪರ ಘರ್ಷಣೆ ಆದಾಗ ಇವ್ರು ಎಳೆದಾಡುವಾಗ ಆಕೆ ಬಟ್ಟೆ ಏನಾದ್ರು ಕೊಂಚ ಅರ್ದಿರ್ಬೋದು, ಅಮ್ನೇಶ್ ಸರ್ ಹೇಳ್ದಂಗೆ ಕೊಂಚ ಅರ್ದಿರ್ಬೋದು. ಅರ್ದಿದೆ ಅಂದ್ಬಿಟ್ಟು ಆಕೆ ಇದು ಹಿಂಗೂ ಅರ್ಧೋಗಿದೆ ಅಂತ ತೆಗೆದು ಬಿಸಾಕಿರ್ಬೋದು. ನೋಡಿ, ಎಲ್ಲ ಥರದಲ್ಲೂ ಯೋಚನೆ ಮಾಡಬೇಕಾಗತ್ತೆ ನಾವು. ಪ್ರಚೋದನೆ, ಮನಸ್ಸು ರಕ್ತ ಬಿಸಿ ಆದಾಗ ಇವ್ರು ನಾನೇನು ತಪ್ಪು ಮಾಡಿದ ಅಥವಾ ಮಾಡಿದ್ದೀನಿ ಹಿಂಗೆ ಕರ್ಕೊಂಬರ್ತಿದ್ದಾರೆ ಅಂತಂದಾಗ ಅದೆಲ್ಲ ನಡೆಯುತ್ತೆ ಪರಸ್ಪರ ಘಟನೆಗಳು. ಅದನ್ನು ಕೂಲಂಕುಷವಾಗಿ ತಾಳ್ಮೆಯಿಂದ ಪರಿಶೀಲನೆ ಮಾಡಿ ಜನರ ಮುಂದೆ ಇಡಬೇಕಾಗುತ್ತೆ. ಏಕಾಏಕಿ ರಸ್ತೆಯಲ್ಲಿ ಕುತ್ಕೊಂಡು ನೀನ್ ಮಾಡಿದೆ ತಪ್ಪು ಅಂತ ಅಂದ್ಬಿಟ್ರೆ ಜವಾಬ್ದಾರಿಯಿಂದ ಅಲ್ಲಿ ಇದಾರೆ. ಈಗಾಗಲೇ ಅವ್ರು ಮಾತನಾಡಿದ್ದಾರೆ. ಇಲ್ಲಿ ಯಾವ ಕಡೆ ತಪ್ಪಾಗಿದ್ರು ಕೂಡ ನಾವು ಅದನ್ನ ಖಡಾಖಂಡಿತವಾಗಿ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಅದರಂತೆ ನಡ್ಕೋತಾರೆ. ಸಂತೋಷ್ ಲಾಡ್ ಅವ್ರ ಬಗ್ಗೆ ಎಲ್ಲಷ್ಟು ಕೂಡ ಕಿಂಚಿತ್ತು ಅನುಮಾನ ಇಲ್ಲ. ಅವರು ಹೇಳಿರೋ ಮಾತುಗಳು ಮತ್ತು ಅವರ ನಡವಳಿಕೆಗಳ ಬಗ್ಗೆ ಅವರು ನ್ಯಾಯದ ಪರವಾಗಿರ್ತಾರೆ. ಮತ್ತೆ ಅನ್ಯಾಯ ಆಗಿದ್ರೆ ನೋಡಿ, ನಮ್ಮ ಅಕಸ್ಮಾತ್ ಇವ್ರ ಅಧಿಕಾರದಲ್ಲಿದ್ದಾಗ ನಮ್ಮ ಕಾರ್ಯಕರ್ತೆಗಾಗಿದ್ರು ನಾವು ಅದೇ, ನೀವಿದ್ದಾಗ ನಾವು ಮಾಡಿದ್ರು ಅದೇ, ನಾವು ಇದ್ದಾಗ ನೀವು ಮಾಡಿದ್ರು ಅದೇ. ಆದ್ರೆ ಪುನರಾವರ್ತನೆ ಆಗೋದಕ್ಕೆ ನೀವೇ ದಾರಿ ತೋರಿಸ್ಕೊಡ್ತಾ ಇದ್ದೀರಿ. ತಪ್ಪು, ಈ ನಡವಳಿಕೆಗಳು ತಪ್ಪು. ಕರ್ನಾಟಕ ರಾಜ್ಯವನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸಕ್ ಹೊರಟಿರೋದು ಇದೆಯಲ್ಲ ನೀವು ಬೇರೆ ತರ, ಅದು ಬಹಳ ತಪ್ಪು ಮಾಡ್ತಿದ್ದೀರಿ ಅನ್ನೋ ಅಭಿಪ್ರಾಯ ನಮ್ದಿದೆ. ಅದನ್ನ ಫಸ್ಟ್ ತಿಳ್ಕೋಬೇಕು. ಕರ್ನಾಟಕ ಬೇರೆ ರಾಜ್ಯಗಳ ತರ ಅಲ್ಲ. ಅಲ್ಲಿ ಏನೆಲ್ಲ ಘಟನೆ ಮಾಡಿ ಕೇಸಿಂದ ಜಾಮೀನ್ ತಗೊಂಡು ಬಂದು ನಡ್ಕೊಳ್ಳೋ ರೀತಿಗಳು, ಇವರು ಶಾಸಕರುಗಳೇ ನಡ್ಕೊಂಡಿರೋ ರೀತಿಗಳು, ಇಡೀ ದೇಶದ ತುಂಬಾ ಘಟನೆಗಳು, ಸಂಸದರುಗಳು ನಡ್ಕೊಂಡಿರೋ ರೀತಿಗಳು ಎಲ್ಲ ನಮ್ಮ ಮುಂದೆ ಇದೆ. ಇವನ್ನೆಲ್ಲ ಸುಮ್ಮನೆ ಅವನ್ ಬಿಂಸಕ್ ನಾವು ಪ್ರಾರಂಭ ಮಾಡಿದ್ರೆ ನೀವು ಒಂದು ಚೂರು ಗೌರವಯುತವಾಗಿ ನಡೆಯೋದಕ್ಕಾಗೋದಿಲ್ಲ. ಇಡೀ ದೇಶ ತುಂಬಾ ಬಿಜೆಪಿ ಅವರು ಅದನ್ನ ಅರ್ಥ ಮಾಡ್ಕೋಬೇಕು. ಬಿಜೆಪಿ ಹೋರಾಟ ಹಂಗಾರೆ ಸರಿಯಾದ ದಿಕ್ಕಿನಲ್ಲಿ ಇದೆಯಾ? ಒಬ್ಬ ಮಹಿಳೆಯಾಗಿ ಏನ್ ಹೇಳಕ್ ಬಯಸ್ತೀರಿ? ಇವರು ರಿಯಲ್ ಆಗಿ ಮಹಿಳೆಗೆ ತೊಂದರೆ ಆಗಿದೆ ಅಂತ ಇವರು ಹೋರಾಟ ಮಾಡ್ತಿರೋದಕ್ಕಿನ್ನ ಅದರಲ್ಲಿ ಮೇಡಮ್ ಹೇಳಿದ್ರು ದಲಿತ ಮಹಿಳೆ ಅಂತ. ಈಗ ಮಹಿಳೆಗೆ ತೊಂದರೆ ಅಂದ್ಮೇಲೆ ಮಹಿಳೆನೇ. ಅದರಲ್ಲಿ ದಲಿತ ಮಹಿಳೆ ಆಗ್ಲಿ, ವಯಸ್ಸಾಗಿರೋ ಮಹಿಳೆ ಆಗ್ಲಿ, ಮುದುಕಿ ಮಹಿಳೆ ಆಗ್ಲಿ ಅದು ಬರೋದಿಲ್ಲ. ಒಂದು ಮಹಿಳೆಗೆ ತೊಂದರೆ ಆಗಿದೆ ಅಂದ್ಮೇಲೆ ಮಹಿಳೆ ಅಂತ ಹೇಳ್ಬೇಕು. ಅದರಲ್ಲಿ ದಲಿತ ಮಹಿಳೆಗೆ ತೊಂದರೆ ಆಯ್ತು, ಅದನ್ನ ಒಂದು ಕ್ಯಾಸ್ಟಿಸಮ್ ತರಲಿಕ್ಕೆ, ಅನ್ಯಾಯ ಆಗಿದೆ ಅಂತ ತರಲಿಕ್ಕೆ ತೋರಿಸ್ಕೊಂತ ಇರೋದು. ಇವ್ರು ರಾಜಕೀಯ ಬೇಳೆ ಬೇಯಿಸ್ಕೊಂತ ಇದ್ದಾರೆ. ಆಮೇಲೆ ಕಾಂಗ್ರೆಸ್ನವರು ಆ ಮಹಿಳೆ ಬಗ್ಗೆ ಒಬ್ಬ ಅಧಿಕಾರಿಗಳು ಯಾವ ಅಧಿಕಾರಿಗಳು ಅಷ್ಟು ಧೈರ್ಯವಾಗಿ ಹೋಗಿ ಆ ಮಹಿಳೆ ಮೇಲೆ ಎಳ್ಕೊಂಬರೋದು ನೆಸೆಸಿಟಿ ಇರಲಿಲ್ಲ. ಅವಳ ಮೇಲೆ ಆಲ್ರೆಡಿ 6 ಕೇಸ್ 8 ಕೇಸ್ ಇದೆ ಅಂತ ಹೇಳ್ತಾ ಇದ್ದಾಗ ಅವರು ಅದೇ ಊರಿನಲ್ಲಿದ್ದಾರೆ, BJP ಕಾರ್ಯಕರ್ತೆ ಆಗಿದ್ದಾರೆ, ಅವ್ರೇನು ಊರು ಬಿಟ್ಟು ಹೋಗ್ತಿರ್ಲಿಲ್ಲ. ಅವ್ರನ್ನ ಎಳ್ಕೊಂಬರ್ಲಿಕ್ಕೆ ಒಂದು ದೊಡ್ಡ ವ್ಯಾನು, ಅದಕ್ಕೊಂದು 10 ಜನ ಅಂತ ಕ್ರಿಮಿನಲ್ ಏನು ಮಾಡಿದ್ರು ಅವರು ಅಲ್ವಾ? ಏನೋ ಟೆರರಿಸ್ಟ್ಗಳಿಗಾದ್ರೂ ನೀವು ಈ ತರ ಮಾಡ್ದಂಗೆ ಕಾಣಿಸಿರೋದಿಲ್ಲ. ಅಂದ್ರೆ ಕಾಂಗ್ರೆಸ್ ಸಾಕಿ ಅವ್ರನ್ನ ಇಟ್ಕೊಂತಾರೆ ಟೆರರಿಸ್ಟ್ಗಳಿಗಾದ್ರೂ. ಆಮೇಲೆ ಈಗ ನೋಡಿ ಎಷ್ಟೊಂದು ಹಣಗಳು ಕಳೆದೋಯ್ತು ಪೊಲೀಸ್ನವ್ರದ್ದು. ಈಗ ಲೂಟಿನೇ ಆಯ್ತು ಮೊನ್ನೆ, ಅದರಲ್ಲಿ ಪೊಲೀಸ್ನವ್ರದ್ದು ಇನ್ವಾಲ್ವ್ ಇದೆ ಅಂತ ಒಂದು ನ್ಯೂಸ್ ಬಂತು. ಯಾವುದು ATM ಇಂದ ಕೋಟ್ಯಂತರ ರೂಪಾಯಿ ಆದಾಗ ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಅದ್ರ ಬಗ್ಗೆ 2 ಪಕ್ಷದವರು ಗಲಾಟೆ ಮಾಡಬೇಕಾಗಿತ್ತು. ಜನರ ಟ್ಯಾಕ್ಸ್ ದುಡ್ಡು ಹೋಯ್ತು ಅಂತ ಅದ್ರ ಬಗ್ಗೆನೂ ಏನು ಮಾತಾಡಲಿಲ್ಲ. ಬಟ್ ಆದಾಗ ಇದನ್ನ ರಾಜಕೀಯವಾಗಿ ಇಬ್ರು ನೋಡ್ಕೊತಾ ಇದ್ದಾರೆ ಹೊರತು ನಾನು ಮೊದಲೇ ಹೇಳ್ದಂಗೆ ಈ ಜಿ ಪರಮೇಶ್ವರ್ ಅವರು ಏನು ಹೇಳ್ತಾರೆ, ಹುಬ್ಬಳ್ಳಿನಲ್ಲಿ ವಿವಸ್ತ್ರಗೊಳಿಸಿದರೆ ಆರೋಪಕ್ಕೆ ನಮ್ಮ ಕಮಿಷನರ್ ಏನು ಹೇಳಿದಾರಲ್ಲ ಅದೇ ಸರಿ, ನಾನೇನು ಹೇಳಲ್ಲ ಅಂತಾರೆ. ಅಂದಮೇಲೆ ಇವರು ಇದು ಗೃಹ ಸಚಿವರಾಗಿ ಏನು ಉಪಯೋಗ? ಪ್ರತಿಯೊಂದು ವಿಷಯಕ್ಕೂ ಇದೇ ಹೇಳ್ಕೊಂಡು ಬಂದ್ಬಿಟ್ಟು ಎಲ್ಲಿ ನೋಡಿದ್ರೆ DCM ಹೋಗ್ತಾರೆ. DCM ಎಲ್ಲ ಮಾಡಂಗಿದ್ರೆ ಗೃಹ ಸಚಿವರು ಯಾತಕ್ಕೆ ಬೇಕು? ಹೌದಲ್ವಾ? ನಾವು ಗಮನಿಸ್ತಾ ಇರೋದು ಅದನ್ನೇ. ಅಂದ್ರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ರಾಜ್ಯದ ಜನರದ ಆಕ್ರೋಶದ ಸ್ಯಾಚುರೇಷನ್ ಲೆವೆಲ್ ಇನ್ನೊಂದು 6 ತಿಂಗಳಾದ್ರೆ ಕಟ್ಟೆ ಹೊಡೆದು ಬೀದಿಗೆ ಬರೋದೇ, ಹೋರಾಟ ಮಾಡೋದೇ ಅನ್ನೋ ಸ್ಥಿತಿ. ಈಗ 2 ಪಾರ್ಟಿಗಳು ಇವರು ಜವಾಬ್ದಾರಿಯಾಗಿ BJP ಅವರು ಜವಾಬ್ದಾರಿಯುತವಾದ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು. ಇವ್ರ ತಪ್ಪುಗಳು ಏನ್ ನಡೀತಾ ಇದೆ ಏನು ಇಲ್ಲ ಅಂತ ಯಾವ ವಿಷಯಗಳು ಇಲ್ಲ. ಯಾವುದಕ್ಕಾದ್ರೂ ಒಂದು ಚಿಕ್ಕ ವಿಷಯನ ರಂಪಾಟ ಮಾಡಿಬಿಟ್ಟು ಇವರು ಬೇಳೆ ಬೇಯಿಸ್ಕೊಳ್ಳೋಣ, ಜಾತಿ ಕೋಮುವಾದ, ದಲಿತ ಮಹಿಳೆ ಅಂತ ತೋರಿಸ್ತಾ ಇದ್ದಾರೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ರೈಟ್. ಹನುಮಂತ್ ಸರ್, ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಈಗ ಕುಮಾರ್ ಅವ್ರು ಮಾತಾಡ್ಬೇಕಾದ್ರೆ ನನಗೊಂದು ಏನು ಗಮನಿಸ್ತೆ ಅಂತ ಹೇಳಿದ್ರೆ,
ತಮ್ಮ ಬುಡಕ್ಕೆ ಬರುತ್ತೆ ಅನ್ನೋಂಥ ಕ್ಲೂ ಸಿಕ್ಕಿದಾಗ ಕರ್ನಾಟಕ ಕಾಂಗ್ರೆಸ್ನ ಈ 2.5 ವರ್ಷದ ಆಡಳಿತದಲ್ಲಿ ಅಧಿಕಾರಿಗಳನ್ನು ಹೊಣೆ ಮಾಡಿಬಿಡ್ತಾರೆ. ಸೊ ಈ ಪ್ರಕರಣದಲ್ಲೂ ಕೂಡ ಉಸ್ತುವಾರಿ ಸಚಿವರು ಅದನ್ನು ಕೈ ಬಿಟ್ಬಿಟ್ಟು ಅಧಿಕಾರಿಗಳನ್ನು ಏನಾದರೂ ಲಾಕ್ ಮಾಡುವಂಥ ಸಿಚುವೇಶನ್ ಏನಾದರೂ ಇದೆಯಾ? ಸರ್ ಪ್ಲೀಸ್ ಮಧ್ಯೆ ಇಂಟರ್ಫಿಯರ್ ಆಗಬೇಡಿ ಪ್ಲೀಸ್ ಪ್ಲೀಸ್ ಅರೆಸ್ಟ್ ಮಾಡಕ್ ಹೋಗಿದ್ರಾ ಸರ್? ಅಲ್ಲ ನೀವು ಕೇರಳದವರು ತಮಿಳುನಾಡವರು ಅಲ್ಲ ನೋಡಿ, ಅದು ಸುವರ್ಣ ಒಂದು ನಿಮಿಷ ಸರ್, ಒಂದು ನಿಮಿಷ ಡೋಂಟ್ ಇಂಟರ್ಫಿಯರ್. ಸರಿ ಹೇಳಿ ಸರ್. ಪ್ರಶಾಂತ್ ಪ್ಲೀಸ್ ಕುಮಾರ್ ಅವರೇ, ಇಲ್ಲ ಇಲ್ಲ ಇರೋದೇ ಒಂದು ನಿಮಿಷ, ಇರೋದೇ ಒಂದು ನಿಮಿಷ. ಮತ್ತೆ ಹಂಡಿ ಅವ್ರ ಮಧ್ಯೆ ಇರೋ ವಿಚಾರ ಅದು ಪೊಲೀಸ್ ಅವ್ರು ಮಾಡಿರೋದಕ್ಕೆ ನಮಗೂ ಅದಕ್ಕೆ ಸಂಬಂಧ ಏನು ಮೇಡಮ್? ಒಂದ್ ನಿಮಿಷ ಇದೆ, ನಾನೇನ್ ಪೊಲೀಸಾ? ನಮ್ ಪೊಲೀಸಾ? ಏನ್ ಮಾತಾಡ್ತೀನಿ ಮೇಡಮ್? ಅದು ನೇರ ನಮ್ ತಲೆ ಕಟ್ಟೋದಾದ್ರೆ ಏನು? ಆಯ್ತು, ಅರ್ಗ ಜ್ಞಾನ ಮೇಡಮ್, ಅರ್ಗ ಜ್ಞಾನೇಂದ್ರ ಅವರು ಯಾವ್ದಾವ್ದು ಏನೇನ್ ಮಾಡಿದಾರೆ ಅಂತ ಹೇಳ ಈಗ ಎಲ್ಲ ಪ್ರಕರಣ ಹೆಣ್ಣು ಮಕ್ಕಳಿಗೆ ಅವಮಾನ ಆಗಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ ನಾನು. ನಗರ ಪಾಲಿಕೆ ಸದಸ್ಯರು ಅವ್ರು 3 ಜನರ ನಡುವೆ ನಡೆದಿರೋ ಘಟನೆನ ನಮ್ ತಲೆಗೆ ಹಾಕ್ತೀರಿ ನೀವು. ಸರ್ ಇರೋ ಒಂದು ನಿಮಿಷ ಯಾಕೆ ಹಿಂಗ್ ಮಾಡ್ತೀರಿ? ಇವತ್ತು ಅಧಿಕಾರಿಗಳು ನಡೆದುಕೊಳ್ಳೋದು ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರ ಆದೇಶದ ಮೇರೆಗೆ ಅವ್ರು ಕೆಲಸ ಮಾಡ್ತಾರೆ, ಅವ್ರ ಪರವಾಗಿ ಕೆಲಸ ಮಾಡ್ತಾರೆ. ಇದೇ ಕಾಂಗ್ರೆಸ್ ಪಕ್ಷ ಕಳೆದ ಬಾರಿಯ ಬೆಳಗಾವಿ ಅಧಿವೇಶನದಲ್ಲಿ CT ರವಿ ಅವರು ವಿಧಾನ ಪರಿಷತ್ನಲ್ಲಿ ಒಂದು ಶಬ್ದವನ್ನ, ಇಂಗ್ಲಿಷ್ ಶಬ್ದವನ್ನ ತಪ್ಪಾಗಿ ಉಚ್ಚಾರಣೆ ಮಾಡಿದ್ರು ಅನ್ನೋ ಕಾರಣಕ್ಕೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿರುದ್ಧ ಮಹಿಳೆಗೆ ಅವಮಾನ ಮಾಡಿಬಿಟ್ರು, ಮಹಿಳೆಯನ್ನ ಪ್ರಾಸ್ಟಿಟ್ಯೂಟ್ ಅಂತ ಕರೆದ್ಬಿಟ್ರು ಅಂತ ಇಡೀ ಬೆಳಗಾವಿ ಜಿಲ್ಲೆನ ಸುತ್ತ ಹಾಕಿಸ್ಬಿಟ್ರು. ಇಡೀ ರಾತ್ರಿ ಹಗಲು ಆ ಮಹಿಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಂಗೊಬ್ಬ ಮಹಿಳೆಯನ್ನು ಅವತ್ತು ಒಂದು ಶಬ್ದ ನೋಡಿ, ಒಂದು ಶಬ್ದಕ್ಕೆ ನಿಮಗೆ ಅಷ್ಟು ಆಕ್ರೋಶ ಬರೋದಾದ್ರೆ ಇವತ್ತು ವಿವಸ್ತ್ರಗೊಂಡಿರುವಂತ ಒಬ್ಬ ಮಹಿಳೆ, ಇವಳು ಒಬ್ಬ ಮಹಿಳೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರು ಮಹಿಳೆ. ಕಾಂಗ್ರೆಸ್ಗೆ ಮಹಿಳೆಯರ ಬಗ್ಗೆ ನಾವು ಮಹಿಳೆಯರನ್ನ ಬಹಳ ಶಕ್ತಿಗೊಳಿಸ್ತಾ ಇದೀವಿ, ಅವ್ರಿಗೆ ಗ್ಯಾರಂಟಿ ಯೋಜನೆಗಳನ್ನ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ. ಇದು ಮಹಿಳೆಯರನ್ನ ಈ ರೀತಿ ನಡೆಸ್ಕೊಳ್ಳೋದ? ಇವರು ಸೋನಿಯಾ ಗಾಂಧಿ ಅವರು ಮಹಿಳೆಯರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತ ತಿದ್ದುಪಡಿ ತರ ಕೊಡ್ತಿದ್ರು. ಇಷ್ಟು ಮಹಿಳೆಯರು ಸಾರ್ವಜನಿಕ ಜೀವನಕ್ಕೆ ಬರ್ಬೇಕನ್ನೋರ್ನ ಇವತ್ತು ಸಾರ್ವಜನಿಕ ಜೀವನಕ್ಕೆ ಬರುವಂತ ಮಹಿಳೆಯರನ್ನ ಈ ರೀತಿ ನಡೆಸ್ಕೊಳ್ಳೋದ? ಇದು ಕಾಂಗ್ರೆಸ್ ಪಕ್ಷದ ಬೂಟಾಟಿಕೆ, ಬೌದ್ಧಿಕ ತೋರಿಸುತ್ತಿದ್ದು. ಸತ್ಯವಾಣಿ ಅವರು, ಹಾಗೆಯೇ ಹನುಮೇಶ್ವರು, ಕುಮಾರ್ ಅವರು, ರಾಜೇಶ್ವರಿ ಧನ್ಯವಾದಗಳು. ಒಟ್ಟಾರೆ ಈ ಪ್ರಕರಣದಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಹೆಣ್ಣು ಮಕ್ಕಳ ಆಯಾಮದಿಂದ ನೋಡೋದಾದರೆ ಹೆಂಗಪ್ಪ 4 ಗೋಡೆಗೆ ಅಷ್ಟೇ ಸೀಮಿತವಾಗಿತ್ತು ನಮ್ಮ ಬದುಕು, ಎಲ್ಲ ಕ್ಷೇತ್ರದಲ್ಲೂ ನಾವು ಬರಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಂಥ ಹೆಣ್ಣು ಮಕ್ಕಳು, ಅದರಲ್ಲೂ ವಿಶೇಷವಾಗಿ ರಾಜಕೀಯವಾಗಿ ಪ್ರಾತಿನಿಧ್ಯ ಇದೆ, ಅದನ್ನು ಬಳಸ್ಕೊಳ್ಳೋಣ, ನಾನು ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಸಕ್ರಿಯವಾಗಿ ಪಾಲ್ಗೊಳ್ಳೋಣ ಅಂದರೆ ಅದಕ್ಕೊಂಥರ ಬ್ರೇಕ್ ಹಾಕ್ದಂಗಾಗಿದೆ. ಅದನ್ನೇನಾದರೂ ನೀವು ಸರಿ ಮಾಡಬೇಕು ಅನ್ನೋದಾದರೆ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಸೂಕ್ತ ರೀತಿಯ ಕ್ರಮವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರಿಯಾದಂಥ ಸ್ಟ್ಯಾಂಡ್ ತೊಗೊಂಡ್ರೆ ಉಳ್ಕೊಂಡ್ರೆ, ಇಲ್ಲಾಂದರೆ ಕಳೆದ 2.5 ವರ್ಷದ ಆಡಳಿತವನ್ನು ಗಮನಿಸಿದ್ದಾರೆ. ಆಡಳಿತ ಪಕ್ಷ ಹೆಂಗೆ ನಿಷ್ಕ್ರಿಯ ಆಗಿದೆಯೋ ವಿಪಕ್ಷ ಕೂಡ ಅದೇ ಆಗೋಗ್ಬಿಟ್ಟಿದೆ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.